ಸೊ hello everyone, welcome to all my YouTube channel. ಸೊ ನಾವು ಪ್ರಿವಿಯಸ್ ಕ್ಲಾಸಲ್ಲಿ ನಾವು ಲಸ ಮತ್ತು ಮಸಹ ಅಂತ ಎರಡು ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಇವತ್ತು ನಾವು ಮೂರನೇ ಕ್ಲಾಸ್ನ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಇನ್ ಕೇಸ್ ಯಾರಾದರೂ ಪ್ರಿವಿಯಸ್ ಕ್ಲಾಸ್ ಆಗಿರುವಂಥದ್ದು ಲಸ ಮತ್ತು ಮಸಹದು ಎರಡು ಕ್ಲಾಸ್ ಆಗಿರುವಂಥ ಯಾರ್ಯಾರು ನೋಡಿಲ್ಲ, ಸೊ ದಯವಿಟ್ಟು ನೋಡ್ಕೊಂಬನ್ನಿ. ಯಾಕಂದರೆ ಅದರ ರಿಲೇಟೆಡೇ ಈ ಮೂರನೇ ಕ್ಲಾಸ್ ಬೇಸರ ಆಗಿರುವಂಥದ್ದೇ. ಸೊ ಅರ್ಥ ಆಯ್ತಲ್ಲ. ಸೊ ಈ ಕ್ಲಾಸ್ ಮಾಡ್ತಿರೋದು ನಾವು SSC PC PSI, ಸೊ ನೀವು ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಏನಾಗುತ್ತೆ ಇದು ಕವರ್ ಆಗುತ್ತೆ ಸಿಲೆಬಸ್. ಸೊ ಅರ್ಥ ಆಯ್ತಲ್ಲ. ಇದು ಓನ್ಲಿ ಏನಾಗುತ್ತೆ ಅಂದರೆ ಇದು ಫುಲ್ ಎಕ್ಸಾಮ್ ಓರಿಯೆಂಟೆಡ್ ಇರುತ್ತೆ. ಮತ್ತು ಇದರಲ್ಲಿ ನಾವು ಶಾರ್ಟ್ಕಟ್ ಟ್ರಿಕ್ಸು ಮತ್ತು ಕಾನ್ಸೆಪ್ಟ್ನ ಎಲ್ಲ ಇದು LCM ಮತ್ತು SFD ಎಲ್ಲ ಕಾನ್ಸೆಪ್ಟ್ಗಳನ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಅರ್ಥ ಆಯ್ತಲ್ಲ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಟೋಟಲ್ ಆಗಿ 4 ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೂ 2 ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು ಏನಿದೆ ಅಂದರೆ LCM ಇಂಟು HCF = A ಇಂಟು B ಅಂತ. ಅಂದರೆ ಎರಡು ಸಂಖ್ಯೆಗಳು LCM ಏನು ಬರುತ್ತಲ್ಲ, ಮತ್ತು ಅವುಗಳ ಅವು ಎರಡು ಸಂಖ್ಯೆಗಳ HCF ಗುಣಾಕಾರ ಮಾಡಿದರೆ ಆ ಎರಡು ಸಂಖ್ಯೆಗಳಿಗೆ ಏನಾಗುತ್ತೆ ಗುಣಾಕಾರ ಆಗಿರ್ತದೆ. ಸೊ ಇದೇನಿದೆ ನಿಮಗೆ ಇವತ್ತಿನ ಕ್ಲಾಸ್ನ ಕಾನ್ಸೆಪ್ಟ್ ಆಗಿರುವಂಥದ್ದು. ಸೊ ಏನಪ್ಪ ಇದ್ರ ಅರ್ಥ ಅಂದರೆ, ಸೊ ನೀವು ಎಕ್ಸಾಂಪಲ್ ತೊಗೊಳ್ರಿ, ಒಂದು 12 ಮತ್ತು 18 ಅಂತ ನಂಬರ್ ತೊಗೊಳ್ರಿ, ಕರೆಕ್ಟಲ್ಲ. ಈಗ ಇವೇನು ಎರಡು ಸಂಖ್ಯೆಗಳು 12 ಮತ್ತು 18, ಇವುಗಳದ್ದು LCM ಏನು ಬರುತ್ತೆ ನಮಗೆ, ಇವುಗಳದ್ದು LCM 36 ಬರುತ್ತೆ. ಸೊ ಇನ್ ಕೇಸ್ ಯಾರಿಗಾದರೂ 36 ಹೆಂಗೆ ಅಂತಂದು ಗೊತ್ತಿಲ್ಲ ಅಂದರೆ, ಸೊ ನೀವೇನು ಮಾಡಿರಿ, ಈ ದೊಡ್ಡ ಸಂಖ್ಯೆ ಇರುತ್ತಲ್ಲ, ದೊಡ್ಡ ಸಂಖ್ಯೆ ಯಾವುದೈತಿ ನಮಗೆ, ಇಲ್ಲಿ 18 ಐತಿ, 18 ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ರಿ, ಅಲ್ಲಿ ಆ ಸಂಖ್ಯೆ ಯಾವ್ದು ಬರುತ್ತೆ ನೋಡಿ, ಅದು 12ರಿಂದನೂ ಕೂಡ ಡಿವೈಡ್ ಆಗುವಂಥದ್ದು ಇರಬೇಕು. ಅವಾಗ ಏನಾಗುತ್ತೆ, ಅದು ಅದ್ರದ್ದು LCM ಆಗುತ್ತೆ. ಸೊ ಆಮೇಲೆ ಇದು 12 ಮತ್ತು 18ರದ್ದು HCF ಏನಾಗುತ್ತೆ 6 ಆಗುತ್ತೆ, 6. ಸೊ ಇವೆರಡರದ್ದು ಗುಣಾಕಾರ ನಮ್ಗೆ ಏನಾಗುತ್ತೆ, ಇವೆರಡರ ಸಂಖ್ಯೆಗಳ ಗುಣಾಕಾರಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ನೋಡ್ರಲ್ಲಿ 36 × 6 ಗುಣಾಕಾರ ಮಾಡಿದ್ರೆ ನಮಗೆ ಸಿಗುತ್ತೆ 216 ಬರುತ್ತೆ, ಕರೆಕ್ಟಲ್ಲ. ಗುಣಾಕಾರ ಮಾಡಿದ್ರೆ 216 ಬರುತ್ತೆ. ಮತ್ತು ಅದೇ ಥರ ಈ 12 ಮತ್ತು 18ನ ಗುಣಾಕಾರ ಮಾಡಿದ್ರು ಕೂಡ 216 ಬಂದರೆ ಮಾತ್ರ ಏನಾಗುತ್ತೆ, ಈ ಈಕ್ವೇಷನ್ ಸ್ಯಾಟಿಸ್ಫೈ ಆಗುತ್ತೆ. ನೋಡ್ರಿ, ಗುಣಾಕಾರ ಮಾಡಿದ್ರೆ 12 × 8 96, 9 ಕೈಲ, ಮತ್ತು 12 × 12 21, ಕರೆಕ್ಟಲ್ಲ. ಸೊ ಅದರಿಂದ ಏನಾಗುತ್ತೆ ನಮಗೆ ಇಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಆ ಕೊಟ್ಟಿರುವಂಥ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ LCM ಮತ್ತು HCF ಗುಣಲಬ್ಧಕ್ಕೆ ಏನಾಗುತ್ತೆ ಸಮವಾಗಿರುತ್ತೆ ಅಂತ ಅರ್ಥ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ. ಇದು ಇವತ್ತಿನ ಕ್ಲಾಸಿನ ಕಾನ್ಸೆಪ್ಟ್ ಆಗಿರುವಂಥದ್ದು. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಎಕ್ಸಾಮಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಅರ್ಥ ಆಯ್ತಲ್ಲ. ಸೊ ಇದ್ರ ರಿಲೇಟೆಡ್ ನಾವೇನು ಅಂದರೆ ಕೆಲವೊಂದು ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿ ಏನಿದೆ. ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು LCM ಆಫ್ ದಿ 2 ನಂಬರ್ ಈಸ್ 520 ಆ್ಯಂಡ್ ದೇರ್ HCF ಈಸ್ 4 ಅಂತ. ಇಫ್ ಒನ್ ಆಫ್ ದಿ ನಂಬರ್ ಈಸ್ 52 ಆದರೆ ದೆನ್ ದ ಅದರ್ ನಂಬರ್ ಅಂತ. ಸೊ ನಮ್ಗೆ ಏನಂತ ಕೊಟ್ಟಿದ್ದಾರೆ ಅಂದರೆ, ಆ ಎರಡು ಸಂಖ್ಯೆಗಳದ್ದು LCM ನಂಬರ್ ಕೊಟ್ಟಿದ್ದಾರೆ. LCM ಎಷ್ಟು 520, ಮತ್ತು ಅವುಗಳದ್ದು HCF ಎಷ್ಟು ಕೊಟ್ಟಿದ್ದಾನೆ, HCF ಎಷ್ಟು 52 ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ HCF ಎಷ್ಟು 4 ಕೊಟ್ಟಿದ್ದಾರೆ, 4. ಮತ್ತು ಅದರಲ್ಲಿ ಒಂದು ನಂಬರ್ದು ಏನಕ್ಕೆ ಒಂದರದ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ, ಒಂದರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 52 ಆದರೆ B ವ್ಯಾಲ್ಯೂದು ಏನು ಬರುತ್ತೆ ಕಂಡುಹಿಡಿಯಲಿ. ಸೊ ಆದ್ದರಿಂದ ನಮ್ಮ ಫಾರ್ಮುಲಾ ಏನು ಹೇಳುತ್ತಾ, LCM ಇಂಟು HCF = A ಇಂಟು B ಅಂತ. ಸೊ ನಮ್ಗೆ LCM ವ್ಯಾಲ್ಯೂ ಎಷ್ಟೈತಿ 520 ಇಂಟು HCF ವ್ಯಾಲ್ಯೂ ಎಷ್ಟೈತಿ, HCF ವ್ಯಾಲ್ಯೂ 4, ಕರೆಕ್ಟಲ್ಲ, A ವ್ಯಾಲ್ಯೂ ಎಷ್ಟೈತಿ 52 ಇಂಟು B. ಸೊ ಆದ್ದರಿಂದ 52 1 52 10 ಸೊ B = ಎಷ್ಟು ಬರುತ್ತೆ 40 ಬರುತ್ತೆ. ಸೊ ಇದು ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ A ಇಸ್ ದಿ ರೈಟ್ ಆನ್ಸರ್. ಸೊ ಅರ್ಥ ಆಯ್ತಲ್ಲ. ಏನಂದ್ರೆ ನೀವು ಕೆಲವೊಂದು ಏನಂದ್ರೆ ಅರ್ಥ ಮಾಡ್ಕೊಬಂದ್ರೆ, ಈ ಫಾರ್ಮುಲಾ ಮೇಲೆ ನಾವು ಈಸಿಯಾಗಿ ಪ್ರಾಬ್ಲಮ್ ಕಂಡುಹಿಡ್ಬೋದು ಅಂತ ಅನ್ಕೋಬೋದು. ಬಟ್ ಇದ್ರ ರಿಲೇಟೆಡ್ ಸ್ವಲ್ಪ ವೆರೈಟಿ ಡಿಫ್ರೆಂಟ್ ಪ್ರಾಬ್ಲಮ್ಗಳನ್ನ ಕೇಳಿದಾಗಲೇ ನಾವು ಸ್ವಲ್ಪ ಗೊಂದಲಕ್ಕೆ ಬೀಳ್ತೀವಿ. ಸೊ ಅದರ ರಿಲೇಟೆಡ್ ಇನ್ನೊಂದು ಪ್ರಾಬ್ಲಮ್ ಇದೆ. ದ LCM ಆಫ್ ದಿ 2 ನಂಬರ್ ಈಸ್ 4 times ದೇರ್ HCF ಅಂತ. LCM 4 ಪಟ್ಟು HCF ಆಗಿದೆ ಅಂತ. ಸೊ ಎರಡು ನಂಬರ್ದು LCM HCFಗೆ 4 ಪಟ್ಟು ಆದಾಗ, ಮತ್ತು ಅವುಗಳದ್ದು LCM ಮತ್ತು HCF ವ್ಯಾಲ್ಯೂ ಸಮ್ ಅಂದರೆ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತ 125 ಬರುತ್ತಂತ, 125 ಬರುತ್ತಂತ. ಅದರಲ್ಲಿ ಒಂದು ನಂಬರ್ ವ್ಯಾಲ್ಯೂ ಎಷ್ಟಿದೆ 100 ಇದೆ. 100 ಇದ್ದಾಗ ಒಂದರದ್ದು ವ್ಯಾಲ್ಯೂ ಎಷ್ಟಿದೆ 100 ಅಂತ ಕೊಟ್ಟಾಗ ನಮಗೆ ಇನ್ನೊಂದು ನಂಬರ್ ವ್ಯಾಲ್ಯೂ ಯಾವ್ದು ಬರುತ್ತೆ ಕಂಡುಹಿಡಬೇಕಿಲ್ಲ. ಸೊ B ವ್ಯಾಲ್ಯೂ ಗೊತ್ತಿಲ್ಲ. ಆದ್ದರಿಂದ ನೋಡಿರಿ, L + H = ಎಷ್ಟೈತೆ, L + H = 125. ಅದರಲ್ಲಿ L ಜಾಗದಾಗ ಏನೈತಿ 4H ಐತೆ. ಸೊ ಅದನ್ನು ಅಲ್ಲಿ ಪುಟ್ ಮಾಡಿರಿ, 4H + H = 125. ಸೊ ಅದರಿಂದ ಇದೇನಾಗುತ್ತೆ 5H 125 ಆಗುತ್ತೆ. H = ಎಷ್ಟಾಗುತ್ತೆ 25 ಆಗುತ್ತೆ, ಕರೆಕ್ಟಲ್ಲ. ಸೊ ನಮಗೆ H ವ್ಯಾಲ್ಯೂ 25 ಬಂದಾಗ ಈ H ವ್ಯಾಲ್ಯೂನ ಅಲ್ಲಿ ಇದರಲ್ಲಿ ಹಾಕಿ, ಅವಾಗ ಏನಾಗುತ್ತೆ ನಮಗೆ L ವ್ಯಾಲ್ಯೂ ಬರುತ್ತೆ. L ವ್ಯಾಲ್ಯೂ ಎಷ್ಟು ಬರುತ್ತೆ 25 4 ಬೇಕಿದ್ರೆ ಇದನ್ನು 4 × 25 L = ಎಷ್ಟು ಬರುತ್ತೆ 100 ಬರುತ್ತೆ, ಕರೆಕ್ಟಲ್ಲ. ಸೊ ನಮಗೆ L ವ್ಯಾಲ್ಯೂ 100 ಬಂತು, H ವ್ಯಾಲ್ಯೂ 25 ಬಂತು, ಒಂದರದ್ದು ವ್ಯಾಲ್ಯೂ 25 ಬಂದರೆ ಇನ್ನೊಂದರ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯಲಿ.
ಆದ್ದರಿಂದ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ. ಸೊ ಎಲ್ ಸಿ ಎಮ್ ವ್ಯಾಲ್ಯೂ ಏನೈತಿ 100 ಐತಿ, ಮತ್ತು ಹೆಚ್ ಸಿ ಎಫ್ ವ್ಯಾಲ್ಯೂ ಎಷ್ಟೈತಿ 25 ಐತಿ, ಮತ್ತು ಎ ವ್ಯಾಲ್ಯೂ ಎಷ್ಟೈತಿ 100 ಆದಾಗ ಮತ್ತು ಬಿ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡ್ತೀವಿ. ಆದ್ದರಿಂದ ಇಲ್ಲಿ 100 ಇಲ್ಲಿ 100 ಕ್ಯಾನ್ಸಲ್ ಆಗಿ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 25 ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಅರ್ಥ ಆಯ್ತಲ್ಲ. ಸೇಮ್ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ನೋಡಿ. ಸೊ ಏನಂತಿದೆ, the LCM and HCF of the HCF and LCM of two numbers are 44 and 264 ಅಂತ. ಅಂದರೆ ನಮಗೆ HCF ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 44 ಮತ್ತು LCM ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 264 ಅಂತ. ಮತ್ತು ಅದರಲ್ಲಿ ಫಸ್ಟ್ ನಂಬರು ದ ಫಸ್ಟ್ ನಂಬರ್ ಈಸ್ ಡಿವೈಡೆಡ್ ಬೈ 2 ದ ಕ್ವೋಷಂಟ್ ಈಸ್ 44. ಅಂದರೆ ಈ ಫಸ್ಟ್ ನಂಬರ್ ಇದೆ ಅಲ್ಲ, ಈಗ ಯಾವುದೋ ಒಂದು ಫಸ್ಟ್ ನಂಬರ್ ಇದೇನಾಗುತ್ತೆ ಕಂಪ್ಲೀಟ್ ಆಗಿ 2ರಿಂದ ಡಿವೈಡ್ ಆಗುತ್ತೆ. 2ರಿಂದ ಡಿವೈಡ್ ಆದಮೇಲೆ ಅದರದ್ದು ಭಾಗಲಬ್ಧ ಎಷ್ಟಾಗುತ್ತೆ ಅಂತ 44 ಆಗುತ್ತಂತ. ಸೊ ಅವ್ರು ಹೇಳಿದ್ದೇನೆಂದ್ರೆ ಮೊದಲ ಸಂಖ್ಯೆಯನ್ನು 2ರಿಂದ ಭಾಗಿಸಿದರೆ ಭಾಗಲಬ್ಧ 44 ಆಗುತ್ತಂತ. ಸೊ ನಮಗೆ ಏನು ನೋಡ್ರಿ, ಒಂದು ಸಂಖ್ಯೆನ ನಾವು 2ರಿಂದ ಡಿವೈಡ್ ಮಾಡಿದಾಗ ಅದೇನಾಗುತ್ತೆ ಅದ್ರ ಭಾಗಲಬ್ಧ 44 ಆಗುತ್ತೆ. ಅಂದರೆ ಆ ಸಂಖ್ಯೆ ಯಾವುದಂತ ಹಿಂಗೆ ಕಂಡುಹಿಡಿದ್ರೆ ಆ ಸಂಖ್ಯೆ ಯಾವುದಂತ ಹಿಂಗೆ ಕಂಡುಹಿಡಿ. ಯಾಕಂದರೆ ಇಲ್ಲಿ ನೋಡ್ರಿ ನಮಗೆ ಆ ಸಂಖ್ಯೆ 44ರಿಂದ 2ರಿಂದ ಡಿವೈಡ್ ಆಗಿ ಭಾಗಲಬ್ಧ 44 ಬಂದಿದೆ ಅಂತ ಅರ್ಥ ಏನು, ಅದರದ್ದು ಶೇಷ ಏನಿರುತ್ತೆ, ಶೇಷ 0 ಬಂದಿದೆ ಅಂತ ಅರ್ಥ. 0 ಬಂದಿರ್ತದೆ, ಕರೆಕ್ಟ್ ತಾನೆ. ಸೊ ಶೇಷ 0 ಬಂದಾಗ ನಮ್ಗೆ ಆಟೋಮೆಟಿಕ್ ಆಗಿ ಅದರದ್ದು ಸಂಖ್ಯೆ ಯಾವುದಂತ ಕಂಡುಹಿಡಬೇಕಂದ್ರೆ ಎ ಈಸ್ ಈಕ್ವಲ್ ಟು 2 × 44. ಆದ್ದರಿಂದ 2 × 44 ವ್ಯಾಲ್ಯೂ ಎಷ್ಟು ಬರುತ್ತೆ 88 ಬರುತ್ತೆ. ಸೊ ನಮಗೆ ಮೊದಲ ವ್ಯಾಲ್ಯೂ ಫಸ್ಟ್ ವ್ಯಾಲ್ಯೂ ಏನಾಗುತ್ತೆ 88 ವ್ಯಾಲ್ಯೂ ಬರುತ್ತೆ. ಸೊ 88 ವ್ಯಾಲ್ಯೂ ಬಂದ ಮೇಲೆ ಆ್ಯಸ್ ಆಟೋಮೆಟಿಕ್ ಆಗಿ ನಮಗೆ ಇನ್ನೊಂದು ನಂಬರ್ ಸಿಕ್ಬಿಡುತ್ತೆ. ಸೊ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಎಲ್ ಸಿ ಎಮ್ ವ್ಯಾಲ್ಯೂ ಎಷ್ಟೈತಿ 264, ಹೆಚ್ ಸಿ ಎಫ್ ವ್ಯಾಲ್ಯೂ ಎಷ್ಟೈತಿ 44 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟೈತಿ 88 ಇಂಟು ಬಿ ವ್ಯಾಲ್ಯೂ. ಸೊ 88 44 1 44 2 ಸೊ ಆದ್ದರಿಂದ 2 1 2 132. ಆದ್ದರಿಂದ ಬಿ ಇಸ್ ಈಕ್ವಲ್ ಎಷ್ಟು ಬರುತ್ತೆ 132 ಬರುತ್ತೆ. ಸೊ 132 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೀವು ನೋಡಿದ್ರಲ್ಲ ಸೇಮ್ ಪ್ರಾಬ್ಲಮ್ ಇರೋದು, ಸೇಮ್ ಫಾರ್ಮುಲಾ ಇರುವಂಥದ್ದು. ಬಟ್ ಏನಂದರೆ ಸ್ವಲ್ಪ ಕ್ವಶನ್ಸ್ ಕೇಳುವಂಥದ್ದು ಪ್ಯಾಟರ್ನ್ ಏನಿದೆ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್, the HCF of the two number is 21 and their LCM is 221 times the HCF ಅಂತ. ಅಂದರೆ HCF ವ್ಯಾಲ್ಯೂ ಎಷ್ಟಿದೆ, HCF ವ್ಯಾಲ್ಯೂ ನಮಗೆ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 21 ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ. HCF ವ್ಯಾಲ್ಯೂ 21 ಕೊಟ್ಟು ಮತ್ತು ಅವುಗಳದ್ದು ನಮಗೇನು ಕೊಟ್ಟಿದ್ದಾರೆ LCM 221 ಟೈಮ್ಸ್ HCF ಅಂತ HCF ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಒನ್ ನಂಬರ್ ಈಸ್ ಲೈಸ್ ಬಿಟ್ವೀನ್ 200 and 300 ಅಂತ. ಅಂದರೆ ನಮಗೊಂದು ಎ ನಂಬರ್ ಅಂತ ಅಂದ್ಕೊಡ್ರಿ, ಅದೇನಾಗಿದೆ 300ಕ್ಕಿಂತ ಸಣ್ಣದಾಗಿದೆ ಮತ್ತು 200ಕ್ಕಿಂತ ದೊಡ್ಡದಾಗಿದೆ ಅಂತ. ಇದು ಈ ಕಡೆ ಬರೀಬೇಕು ಒಂದು ನಿಮಿಷ. ಇದು 200ಕ್ಕಿಂತ ದೊಡ್ಡದಾಗಿದೆ. ಅಂದರೆ ನಮಗೆ ಎಕ್ಸಾಕ್ಟ್ಲಿ ಅದು ಆ ವ್ಯಾಲ್ಯೂ ಏನಂತ ಕೊಟ್ಟಿಲ್ಲ ಫಸ್ಟ್ನೇದಾಗಿ. ಸೊ ನಮ್ಗೆ ಏನಂತಂದರೆ ಫಸ್ಟ್ ಮೊದಲನೇ ವ್ಯಾಲ್ಯೂ ಏನಂತ ಕೊಟ್ಟಿಲ್ಲ, ಬಟ್ ಅವರು ಅಂದಾಜಿಗೆ ಒಂದು ಕೊಟ್ಟಿದ್ದಾರೆ. ಏನಂತಂದ್ರೆ ಮೊದಲನೇ ವ್ಯಾಲ್ಯೂ ಯಾವ್ದು ಬರುತ್ತಲ್ಲ ಆ ವ್ಯಾಲ್ಯೂ 200ರಿಂದ ಮತ್ತು 300 ಒಳಗೆ ಒಂದು ಇರುತ್ತಂತ. ಹಾಗಾದರೆ ನಮಗೆ ಇನ್ನೊಂದು ನಂಬರ್ ಏನು ಬರುತ್ತೆ ಕಂಡುಹಿಡ್ಬೇಕು, ಇನ್ನೊಂದು ನಂಬರ್ದು ಸಮ್ ಆಫ್ ಡಿಜಿಟ್ಸ್ ಕಂಡುಹಿಡ್ಬೇಕಂತ. ಸೊ ಈ ಥರ ಕೊಟ್ಟಾಗ ಹಿಂಗೆ ಮಾಡ್ಬೇಕಂತ ನೋಡಿ. ಫಸ್ಟ್ನೇದಾಗಿ ನಾವೇನು ಮಾಡಬೇಕು, ಸೊ ನಮಗೆ ಇಲ್ಲಿ ಎಲ್ ಸಿ ಎಮ್ ಇಸ್ ಕೂಡ 221 ಇಂಟು ಹೆಚ್ ಅಂತ ಇದೆ. ಹೆಚ್ ಅಂದ್ರೆ ಏನು 21 ಅಂತ. ಸೊ ಅದನ್ನು ಬರ್ಕೊಂಡ್ಬಿಟ್ರಿ 221 ಇಂಟು 21 ಇದು ಎಲ್ ವ್ಯಾಲ್ಯೂ ಆಯಿತು. ಸೊ ಆದ್ದರಿಂದ ಎಲ್ ಇಂಟು ಹೆಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ, ಕರೆಕ್ಟ್ ಅಲ್ಲ. ಎ ಇಂಟು ಬಿ, ಒಂದು ನಿಮಿಷ, ಎ ಇಂಟು ಬಿ. ಸೊ ಈ ಥರ ಇದೆ. ಸೊ ನಮಗೆ ಇಲ್ಲಿ ಏನತ್ತಂದು ಬರುತ್ತಂದ್ರೆ ಎಲ್ ವ್ಯಾಲ್ಯೂ ಏನಾಯ್ತು ಇಲ್ಲಿ, ಎಲ್ ವ್ಯಾಲ್ಯೂ 221 ಇಂಟು 21, ಹೆಚ್ ವ್ಯಾಲ್ಯೂ ಏನಾಯ್ತು 21 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನೈತಿ ಗೊತ್ತಿಲ್ಲ, ಅದೇ ಥರ ಬಿ ವ್ಯಾಲ್ಯೂ ಏನೈತಿ ಗೊತ್ತಿಲ್ಲ. ಇದನ್ನು ಆಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರಿ. ಸೊ ನಮಗೆ ಏನು ಮಾಡ್ರಿ ಗೊತ್ತಾ, ಇಲ್ಲಿ ಈ 21 ಮತ್ತು 221 ಇದು 21 ಗುಣಾಕಾರ ಮಾಡಿರಿ. ಇಲ್ಲ ಅಂತಂದ್ರೆ ನೀವೇನು ಮಾಡಿರಿ, ಈ 221 ಇದೆಯಲ್ಲ ಇದನ್ನು ಸ್ಪ್ಲಿಟ್ ಮಾಡಿರಿ. ಹೆಂಗಂತಂದ್ರೆ ಎರಡು ಸಂಖ್ಯೆಗಳು ಕೋಪ್ರೈಮ್ ನಂಬರ್ ಅಂದರೆ ಈಗ ಎರಡು ಬೆಸ ಸಂಖ್ಯೆಗಳಂತ ಗುಣಾಕಾರ ಮಾಡಿದ್ರೆ 221 ಬಂದಿರಬೇಕು. ಅಂತ ಯಾವ ಸಂಖ್ಯೆ ಬರುತ್ತಾ ನೋಡಿ, ಬೇಕಿದೆ ಇಲ್ಲಿ ಡಿವೈಡ್ ಮಾಡಿ ನೋಡ್ರಿ. ಸೊ ಅಪವರ್ತನ ಕಂಡಿಡ್ರಿ. 3 7 21 3 21 ಮತ್ತು 11 7 21. ಸೊ ಏನು ಬರುತ್ತಂದರೆ 3 21 ಸಾರಿ 3ರಿಂದ ಡಿವೈಡ್ ಆಗಲ್ಲ, ಸಾರಿ 3ರಿಂದ ಡಿವೈಡ್ ಆಗಲ್ಲ ಅಂದರೆ ಮತ್ತೆ 13ರಿಂದ ನೋಡ್ರಿ. 13 7 13 ಅಂದರೆ 13. ಸೊ ಎಷ್ಟಾಯಿತು 9, 13 9 ಅಂದರೆ 13 ಮತ್ತು 17 ಗುಣಾಕಾರ ಏನಾಗುತ್ತೆ 21 ಆಗಿರ್ತಂತೆ. ಸೊ ಆದ್ದರಿಂದ ಇದನ್ನು 221 ಹೆಂಗೆ ಬರ್ಕೋಬೇಕು, 13 ಇಂಟು 17 ಇಂಟು 21 ಇಂಟು 21 ಇಸ್ ಈಕ್ವಲ್ ಟು ಎ ಇಂಟು ಬಿ. ಸೊ ಆದ್ದರಿಂದ ಇಲ್ಲಿ ನೋಡ್ರಿ, ಈಗೇನು ಮಾಡಿರಿ ನೀವು 13 ಇಂಟು 21 ಮತ್ತು 17 ಇಂಟು 21 ಗುಣಾಕಾರ ಮಾಡಿರಿ ಸಪ್ರೇಟಾಗಿ. ಯಾವಾಗ ಏನಾಗುತ್ತೆ ನಮಗೆ 13 ಇಂಟು 21
13 ಇಂಟು 21 ಇಂಟು 17 ಇಂಟು 21. ಯಾಕಂದ್ರೆ ನಮ್ಗೆ 2 ನಂಬರ್ ಬೇಕು, ಅದಕ್ಕೆ ನಾವು ಸಪ್ರೇಟ್ ಆಗಿ ಏನು ಮಾಡಬೇಕು, ಬೇರೆ ನಂಬರಿಂದ ಗುಣಾಕಾರ ಮಾಡಬೇಕು. ಆದ್ದರಿಂದ 13 ಒಂದ್ಲೆ 13, 13 ಎರಡ್ಲೆ 26, 27 ಮತ್ತೆ ಗುಣಾಕಾರ 17 ಒಂದ್ಲೆ 17, 17 ಎರಡ್ಲೆ 34 ಅಂದ್ರೆ 35. ಸೊ ಇಸ್ ಟು ಎ ಇಂಟು ಬಿ. ಸೊ ಆದ್ದರಿಂದ ನಮ್ಗೆ ಇಲ್ಲಿ ಎ ವ್ಯಾಲ್ಯೂ ಏನಂತಿದೆ 273 ಬಂತು. ನೋಡಿ ಇಲ್ಲಿ ನೀವು ಕನ್ಸಿಡರ್ ಮಾಡ್ರಿ, ಏನಂತಂದ್ರೆ ಎ ವ್ಯಾಲ್ಯೂ ನಾವು 273 ತಗೊಂಡ್ರೆ ಅದೇನಾಗುತ್ತೆ, 273 ನಂಬರ್ ಎಂಬುದು ಏನೈತಿ 200ಕ್ಕಿಂತ ದೊಡ್ಡದು ಮತ್ತೆ 300ಕ್ಕಿಂತ ಸಣ್ಣದ ವ್ಯಾಲ್ಯೂ ಬಂದೈತಿ. ಸೊ ಬಂದೈತಲ್ಲ, ಸೊ 273 ಎಂಬುದು 300ಕ್ಕಿಂತ ಸಣ್ಣದು ಮತ್ತೆ 200ಕ್ಕಿಂತ ದೊಡ್ಡದು ರೇಂಜಲ್ಲಿ ಬಂದೈತಿ. ಸೊ ಆದ್ದರಿಂದ ಎ ವ್ಯಾಲ್ಯೂ ನಮಗೆ ಎ ವ್ಯಾಲ್ಯೂ 273 ಆದರೆ ಬಿ ವ್ಯಾಲ್ಯೂ ಏನು ಬರುತ್ತೆ, ನಮಗೆ 357 ಬರುತ್ತೆ. ಸೊ ಆದ್ದರಿಂದ ನಮ್ಗೆ ಏನಾಗಿದೆ, ಸೆಕೆಂಡ್ ವ್ಯಾಲ್ಯೂ ಇದು ಸಮ್ಗಳು, ಅವುಗಳದ್ದು ಬಂದಿರುವಂಥ ವ್ಯಾಲ್ಯೂದು ಸಮ್ಗಳು ಕೂಡಿಸಿದ ಏನಾಗುತ್ತೆ ಕೇಳಿದಾಗಲೇ. ಸೊ ಕೂಡಿಸಿರಲಿ 3 + 5 + 7. ಸೊ ಆದ್ದರಿಂದ ನಮ್ಗೆ ಏನಾಗುತ್ತೆ 3, 5, 8, 8, 7, 15. ಸೊ ಬಿ ವ್ಯಾಲ್ಯೂ ಏನು ಬರುತ್ತೆ 15 ಬರುತ್ತೆ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ ಫಿಫ್ತ್ ಪ್ರಾಬ್ಲಮ್ ನೋಡಿ ಏನಿದೆ, ದಿ LCM ಆಫ್ ದಿ 2 ನಂಬರ್ x and y is 204 ಟೈಮ್ಸ್ ದೇರ್ HCF ಅಂತ. ಸೊ LCM ಎಂಬುದು 204 ಪಟ್ಟು HCF ಆಗಿದೆ ಅಂತ. ಆವಾಗ ಅದ್ರದ್ದು HCF ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅವರು, HCF ವ್ಯಾಲ್ಯೂ 12 ಕೊಟ್ಟಿದ್ದಾರೆ. ಒಂದು ನಿಮಿಷ. ಸೊ LCM is equal to 204 ಟೈಮ್ಸ್ HCF ಮತ್ತು ಅದರದ್ದು HCF ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 12 ಕೊಟ್ಟಿದ್ದಾರೆ. 12 ಕೊಟ್ಟಿದ್ಮೇಲೆ ಅವುಗಳದ್ದು ಡಿಫ್ರೆನ್ಸ್ ಅಂದರೆ ಎರಡು ಸಂಖ್ಯೆಗಳ ನಡುವೆ ಡಿಫ್ರೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 60 ಕೊಟ್ಟಿದ್ದಾರೆ. ಅಂದರೆ ನಾವು ಆ ಎರಡು ಸಂಖ್ಯೆಗಳನ್ನು ನಾವು x ಮತ್ತು y ಅಂತ ತಗೊಂಡಾಗ ಅವುಗಳದ್ದು ಡಿಫ್ರೆನ್ಸ್ ವ್ಯಾಲ್ಯೂ ಎಷ್ಟೈತಿ 60 ಅಂತ ಕೊಟ್ಟಾಗ ನಮಗೆ x + y ಏನು ಬರುತ್ತೆ ಕಂಡುಹಿಡಬೇಕಂತ. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಂತ. ಸೊ ಮೊದಲನೇದಾಗಿ ನೀವೇನು ಮಾಡ್ಬೇಕಂದ್ರೆ ಫಸ್ಟ್ನೇದಾಗಿ ಸೊ ನಮಗೆ ನಿಮ್ಗೆ ಗೊತ್ತಿದ್ದಾಗೆ L ಇಂಟು H ಇಸ್ ಈಕ್ವಲ್ ಟು A ಇಂಟು ಬಿ. ಸೊ ನಾವು ಇಲ್ಲಿ A ಇಂಟು ಬಿ ತೊಗೋಬೇಕು, ಯಾಕಂದರೆ ಎಕ್ಸ್ ಮತ್ತು ವೈ ಅಂತ ಕೊಟ್ಟಿದ್ದಾರೆ ಎರಡು ನಂಬರ್. ಸೊ ನೀವು ಇದನ್ನು ಏನು ಮಾಡ್ಕೊಂಡ್ರೆ ಎಕ್ಸ್ ಇನ್ನೊಂದು ವೈ ಅಂತ ಕನ್ಸಿಡರ್ ಮಾಡಿರಿ. ಸೊ ಅದರಿಂದ ಎಲ್ ಅಂದರೆ ವ್ಯಾಲ್ಯೂ ಏನು 204, ಇಲ್ಲಿ ಎಲ್ಲಿ ಅಂದ್ರೆ ಏನು 204 ಐತಿ, ಮತ್ತು ಅದ್ರ ಗುಣಾಕಾರ ಹೆಚ್ಚೈತಿ. ಅಂದರೆ ಅದಕ್ಕೆ ನೀವು ಮತ್ತೆ ಏನು ಮಾಡ್ರಿ ಇಲ್ಲಿ ಬರೆದು ಬಿಡ್ತೀವಿ ನೋಡಿ 204 ಇಂಟು ಹೆಚ್ ಅಂದರೆ 12 ಅಂತ. ಮತ್ತು ಹೆಚ್ ವ್ಯಾಲ್ಯೂ ಏನೈತಿ, ಹೆಚ್ ವ್ಯಾಲ್ಯೂ 12 ಐತಿ, ಕರೆಕ್ಟಲ್ಲ. ಆದ್ದರಿಂದ ಎಲ್ ವ್ಯಾಲ್ಯೂ ಏನೈತಿ ಇಲ್ಲಿ ನಮಗೆ ಎಲ್ ವ್ಯಾಲ್ಯೂ 204 ಇಂಟು ಹೆಚ್ ಐತಿ, ಮತ್ತು ಹೆಚ್ ವ್ಯಾಲ್ಯೂ ಏನೈತಿ 12 ಐತಿ, ಇಸ್ ಈಕ್ವಲ್ ಟು ಎಕ್ಸ್ ಇಂಟು ವೈ ಅಂತ. ಸೊ ನಮಗೆ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಯಾವುದಂತ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಇಂಟು ವೈ ಅನ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಟ್ರಿ. ಸೊ ಈ ವ್ಯಾಲ್ಯೂ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಇಲ್ಲಿ ಅಪ್ಲೈ ಆಗತ್ತಂದ್ರೆ ನಮಗೆ ಈ ಎಕ್ಸ್ ಪ್ಲಸ್ ವೈ ಫಾರ್ಮುಲಾದಾಗ ಅಪ್ಲೈ ಆಗುತ್ತೆ. ಸೊ ನೀವು ನಮಗೆ ಎಕ್ಸ್ ಪ್ಲಸ್ ವೈ ಕಂಡು ಹಿಡ್ಕೋಬೇಕಂದ್ರೆ ಒಂದು ಫಾರ್ಮುಲಾ ಐತಿ, ಏನಂತಂದರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ 4xy ಅಂತ. ಸೊ ಈ ಫಾರ್ಮುಲಾದಾಗ ನೀವು ಏನು ಮಾಡಬೇಕು ಅಪ್ಲೈ ಮಾಡಬೇಕು. ಅವಾಗ ಏನಾಗುತ್ತೆ ನಮಗೆ ಈಸಿಯಾಗಿ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ದು ವ್ಯಾಲ್ಯೂ ಬಂದುಬಿಡುತ್ತೆ. ಸೊ ಈಗ ನೋಡ್ರಿ ನಮಗೆ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಏನಂತ ಗೊತ್ತಿಲ್ಲ. ಸೊ ಅದನ್ನು ಆ್ಯಸ್ ಇಟ್ ಈಸ್ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ನ ಆ್ಯಸ್ ಇಟ್ ಈಸ್ ಬರೀರಿ. ಎಕ್ಸ್ ಮೈನಸ್ ವೈ ಅಂದ್ರೇನು 60 ಹೋಲ್ ಸ್ಕ್ವೇರ್ ಪ್ಲಸ್ 4. ಎಕ್ಸ್ ವೈ ಅಂದ್ರೇನು, ಎಕ್ಸ್ ವೈ ಅಂದ್ರೆ ನೋಡ್ರಿ ಏನೈತೆ 204 ಇಂಟು 12 ಇಂಟು 12 ಅಂತ. ಸೊ 204 ಇಂಟು 12 ಇಂಟು 12 ಅಂತ. ಸೊ ಆದ್ದರಿಂದ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸೊ ನಮಗೆ ಇಲ್ಲಿ 60 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ ನಮಗೆ 3600 ಬರುತ್ತೆ. ಸೊ 3600 ಪ್ಲಸ್ ನಮಗೆ ಇದು ಗುಣಾಕಾರ ಮಾಡಿದ್ರೆ ಏನು 4 ಇಂಟು 204 ಇಂಟು 12 ಇಂಟು 12. ಸೊ ನಮಗೆ ಗುಣಾಕಾರ ಮಾಡಿದಾಗ ಏನು ಬರುತ್ತೆ ವ್ಯಾಲ್ಯೂ 1,17,504 ಬರುತ್ತೆ, 504. ಸೊ ಆದ್ದರಿಂದ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಈ 3600 ಮತ್ತು ಅದನ್ನು 1,17,504 ಕೂಡಿಸಿದ್ರೆ ನಮಗೆ ಎಷ್ಟು ಬರುತ್ತೆ 1,21,104 ಬರುತ್ತೆ. ಸೊ ಇದನ್ನು ನೀವು ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಐತಿ. ಸೊ ಈ ಸ್ಕ್ವೇರ್ನ ಆ ಕಡೆ ಸೈಡ್ ಕಳಿಸಿದ್ರೆ ಏನಾಗುತ್ತೆ ಅದು ರೂಟ್ ಆಗುತ್ತೆ. ಸೊ ಅದಕ್ಕೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ರೂಟ್ ಆಫ್ 1,21,104. ಸೊ ಆದ್ದರಿಂದ ನಮಗೇನಾಗುತ್ತೆ ಇದು 1,121,104 ಅದರದ್ದು ಸ್ಕ್ವೇರ್ ರೂಟ್ ವ್ಯಾಲ್ಯೂ ಏನಾಗುತ್ತೆ 348 ಆಗುತ್ತೆ. ಸೊ 348 ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ. ಸೊ ನೀವು ಈ ಥರ ಮಾಡೋದಿರುತ್ತೆ. ಸೊ ನೆಕ್ಸ್ಟ್ ಅದೇ ಥರನೇ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ 6th ಕ್ವಶನ್ ಏನು ಕೊಟ್ಟಿದ್ದಾರೆ, ದ ಪ್ರಾಡಕ್ಟ್ ಆಫ್ ದಿ 2 ನಂಬರ್ಸ್ ಈಸ್ 6845 ಅಂತ. ಎರಡು ಸಂಖ್ಯೆಗಳದ್ದು ಗುಣಾಕಾರ 6845 ಆಗಿದ್ದು ಮತ್ತು ಅವುಗಳ HCF ವ್ಯಾಲ್ಯೂ ಅಂದರೆ ಮಸ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 37 ಕೊಟ್ಟಾಗ ದೆನ್ ದ ಗ್ರೇಟರ್ ನಂಬರ್ ಏನಾಗುತ್ತೆ ಅಂತ ಕಂಡುಹಿಡಿಯಲಿ. ಸೊ ನಮಗೆ ಮೊದಲೇದಾಗಿ ಅವುಗಳ HCF ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, HCF ವ್ಯಾಲ್ಯೂ 37 ಕೊಟ್ಟಿದ್ದಾರೆ.
ಸೊ ನಮಗೆ 37 ಕೊಟ್ಟಿದ್ದಾರೆ ಅಂದರೆ ನಮ್ಗೆ ಏನು ಮಾಡ್ಬೇಕಂದ್ರೆ ಆ ಎರಡು ಸಂಖ್ಯೆಗಳನ್ನ ನಾವು ಏನಂತ ಅಜೂಮ್ ಮಾಡ್ಕೋಬೇಕು, ನಮಗೆ 37 HCF ಬರಂಗೆ ಅಜೂಮ್ ಮಾಡ್ಕೋಬೇಕು. ಆದ್ದರಿಂದ ನಮಗೆ ಆ ಎರಡು ಸಂಖ್ಯೆಗಳು ಒಂದು 37x ಆಯಿತು, ಇನ್ನೊಂದು 37y ಅಂತ ತೊಗೊಂಡ್ಬಿಟ್ರಿ. ಸೊ ನಮ್ಗೆ ಏನಿರ್ತದೆ ನೋಡ್ರಿ, ಎದಕ್ಕೆ ತೊಗೊಂಡಿದ್ದ 37x ಇಂಟು 37y ಅಂತ? ಯಾಕಂತಂದ್ರೆ ಇವೆರಡರದ್ದು ಸಂಖ್ಯೆ ಇದೆ 37x ಮತ್ತು 37y, ಇದರದ್ದು HCF ನ ಕಂಡು ಹಿಡಿದ್ರೆ ಮತ್ತೆ ನಮ್ಗೆ ಏನಾಗುತ್ತೆ 37 ಬರುತ್ತೆ. ಅದಕ್ಕೆ ನಾನು 37 ತೊಗೊಂಡಿದ್ದು. ಮತ್ತೆ ಅವುಗಳ ಗುಣಲಬ್ಧವು ದ ಪ್ರಾಡಕ್ಟ್ ಆಫ್ ದಿ ಟೂ ನಂಬರ್ಸ್ ಇಸ್ 6845 ಅಂತ. ಆದ್ದರಿಂದ ನಮ್ಗೇನಂತ ಇವುಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ. ಸೊ 37x ಇಂಟು 37y ಈಸ್ ಈಕ್ವಲ್ ಟು 6845 ಅಂತ. ಆದ್ದರಿಂದ XY ಈಸ್ ಈಕ್ವಲ್ ಟು 6845 ಡಿವೈಡೆಡ್ ಬೈ ಇದನ್ನು 37 ಇಂಟು 37ರಿಂದ ಡಿವೈಡ್ ಮಾಡಿರಿ. ಸೊ ಆವಾಗ ನಮಗೆ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಆನ್ಸರ್ 5 ಸಿಗುತ್ತೆ. ಸೊ XY ವ್ಯಾಲ್ಯೂ ಎಷ್ಟು ಬಂತು ನಮಗೆ 5 ಬಂತು. ಸೊ ನಾವು 5ನ ನೋಡ್ರಿ, ಈಗ ಈ ಎಕ್ಸ್ ಮತ್ತು ವೈ ಗುಣಾಕಾರ ಏನೈತಿ 5 ಐತಿ ಕರೆಕ್ಟಲ್ಲಿ, ಎರಡು ಸಂಖ್ಯೆ ಇದ್ದಂಗೆ 5 ಎಂಬುದು ಒಂದೇ ಸಂಖ್ಯೆ ಕಾಣ್ತಿರ್ಬೋದು, ಬಟ್ ಅದು ಮಲ್ಟಿಪಲ್ ಆಫ್ ಏನೈತಿ x ಇಂಟು ವೈ ಅಂದರೆ ಅರ್ಥ ಏನು 1 ಇಂಟು 5 ಅಂತ ಅರ್ಥ ಇದ್ದಂಗೆ, ಅದು 1 ಇಂಟು 5 ಇದ್ದಂಗೆ. ಸೊ ಆದ್ದರಿಂದ ನಮಗೆ ನಾವು ಕನ್ಸಿಡರ್ ಮಾಡಿದ ಯಾವ್ಯಾವ ಸಂಖ್ಯೆ ಇತ್ತು, ಫಸ್ಟ್ನೇದು 37x ಇತ್ತು, 37x. ಸೊ 37 ಎಕ್ಸ್ ವ್ಯಾಲ್ಯೂ ನಾವು 1 ತೊಗೊಂಡಿದ್ವಿ, ಸೊ ಆದ್ದರಿಂದ 37 ಆಯಿತು. ಇನ್ನೊಂದು 37y ಅಂತ ಐತಿ. ಸೊ y ವ್ಯಾಲ್ಯೂ ನಾವು 5 ಅಂತ ತೊಗೊಂಡ್ರೆ 37 ಇಂಟು 5. ಸೊ 37 ಇಂಟು 5 ಎಷ್ಟಾಗುತ್ತೆ 185 ಆಗುತ್ತೆ. ಸೊ ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ದ HCF ಆ್ಯಂಡ್ LCM ಆಫ್ ಟೂ ನಂಬರ್ಸ್ ಆರ್ 20 ಆ್ಯಂಡ್ 120 ಅಂತ. ಈ ಫೋನ್ ನಂಬರ್ ಇಸ್ ಇನ್ಕ್ರೀಸ್ಡ್ ಬೈ 54% ಮೋರ್ ದ್ಯಾನ್ ದಿ ಅದರ್ ನಂಬರ್ ಅಂತ. ಅಂದರೆ ನಮಗೆ ಆ ಎರಡು ಸಂಖ್ಯೆದ್ದು ನಮಗೆ ಏನು ಕೊಟ್ಟಿದ್ದಾರೆ, HCF ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 20 ಕೊಟ್ಟಿದ್ದಾರೆ, ಮತ್ತು ಅವುಗಳದ್ದು LCM ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ 120 ಕೊಟ್ಟಾಗ ನಮಗೆ ಒಂದು ನಂಬರು ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ನಂಬರು ಇನ್ನೊಂದು ನಂಬರ್ಗೆ ಏನಾಗಿದೆ 50% ಜಾಸ್ತಿ ಆಗಿದೆ ಅಂತ. ಅಂದರೆ ನಾವು ಎಕ್ಸಾಂಪಲ್ ಅಂದ್ಕೊಟ್ರೆ ಏನಂತಂದರೆ ಒಂದು ನಂಬರ್ನ ನಾವು ಎ ಅಂತ ತೊಗೊಂಡ್ರೆ, ಒಂದು ನಂಬರ್ನ ನಾವು ಎ ಅಂತ ತೊಗೊಂಡ್ರೆ ಇನ್ನೊಂದು ನಂಬರ್ ಏನಾಗಿದೆ ಅದಕ್ಕಿಂತ 50% ಜಾಸ್ತಿ ಆಗಿದೆ. ಅಂದರೆ 50% ಅಂದರೆ ನಾನು ನಿಮ್ಗೆ ಏನು ಹೇಳಿದ್ದೆ ಪರ್ಸೆಂಟೇಜ್ ಚಾಪ್ಟರಲ್ಲಿ. ಸೊ 100ರಲ್ಲಿ 50 ಜಾಸ್ತಿ ಆದಂಗೆ, ಕರೆಕ್ಟ್ ಅಲ್ಲ? 100ರಲ್ಲಿ 50 ಜಾಸ್ತಿ ಆಗಿದೆ ಅಂದರೆ 150 ಇಂಟು ಎ ಅಂತ. ಸೊ ಆದ್ದರಿಂದ ಬಿ ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ 3/4 ಅಂತ, 3/4 ಎ ಅಂತ ಬರುತ್ತೆ. ಸೊ ಇದು ಎ 3/4 ಎ ಅಂತ. ಸೊ ನಮಗೆ ಆ ಎರಡು ಸಂಖ್ಯೆಗಳದ್ದು ಏನಿದೆ ಬಂದಿದೆ ಇಲ್ಲಿ 3/4, ಇದು 3/4 ಎ ಅಂತ, ಕರೆಕ್ಟ್ ಅಲ್ಲ? ಸೊ ಮೊದಲನೇ ಸಂಖ್ಯೆ ನಾವು ಎ ಅಂತ ತೊಗೊಂಡ್ರೆ ಎರಡನೇ ಸಂಖ್ಯೆ ಏನಾಗುತ್ತೆ ಅದರದ್ದು 50% ಜಾಸ್ತಿ ಇದ್ದಾಗ ಅದ್ರ ಏನಾಗುತ್ತೆ ಬಿ ಇಸ್ ಈಕ್ವಲ್ ಟು 3/4 ಎ ಆಗುತ್ತೆ. ಆದ್ದರಿಂದ ನಮಗೆ ಅದರದ್ದು ಸ್ಮಾಲರ್ ನಂಬರ್ ಯಾವ್ದು ಬರುತ್ತೆ ಕಂಡು ಹಿಡಬೇಕಿಲ್ಲ, ಅವು ಎರಡು ಸಂಖ್ಯೆಗಳಲ್ಲಿ ಸ್ಮಾಲರ್ ನಂಬರ್ ಯಾವುದಂತ. ಸೊ ನಮಗೆ ಫಾರ್ಮುಲಾ ಗೊತ್ತಿದ್ದೆ ಏನೈತಿ, ಎಲ್ ಇಂಟು ಹೆಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ, ಕರೆಕ್ಟ್ ಅಲ್ಲ? ಸೊ ಎಲ್ ವ್ಯಾಲ್ಯೂ ಏನೈತಿ ನಮಗೆ 120 ಐತಿ, ಮತ್ತು ಹೆಚ್ ವ್ಯಾಲ್ಯೂ ಎಷ್ಟು ಐತಿ 20 ಐತಿ. ಎ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ, ಆ್ಯಸ್ ಇಟ್ ಇಸ್ ಬರ್ರಿ. ಮತ್ತು ಬಿ ವ್ಯಾಲ್ಯೂ ಏನೈತಿ ನಮಗೆ 3/4 ಎ ಅಂತ. ಸೊ ಆದ್ದರಿಂದ 3/4 ಎ ಅಂತ. ಸೊ ನಮ್ಗೇನಾಗುತ್ತೆ ಅವಾಗ ನಾವು ಕಟ್ತಾ ಹೊಡ್ರಿ 3 1 3 ಅಲ್ಲ ಸಾರಿ ಇದು ಬರಲ್ಲ 3 4 12 ಅಂತ, 3 4 ಒಂದು ನಿಮಿಷ 3 4 12 ಅಂದರೆ 3 40 12 ಅಂತ. ಆದ್ದರಿಂದ 40 × 20 × 4 ಈಸ್ ಈಕ್ವಲ್ ಟು ನಮಗೆ ಎಷ್ಟಾಗುತ್ತೆ ಎ ಇಂಟು ಎ ಸ್ಕ್ವೇರ್ ಅಂತ ಆಗುತ್ತೆ, ಎ ಸ್ಕ್ವೇರ್. ಆದ್ದರಿಂದ ನೋಡ್ರಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಇದಂತ 4 8 8 8 4 32. ಒಂದು ನಿಮಿಷ ಎಲ್ಲೋ ಮಿಸ್ಟೇಕ್ ಆಗಿರ್ಬೇಕಲ್ಲ, 3 4 12 40 8 4 32 ಬರತ್ತದಲ್ಲ, ಒಂದು ನಿಮಿಷ ಇಲ್ಲೆಲ್ಲೋ ಮಿಸ್ಟೇಕ್ ಆಗಿರುತ್ತೆ. 3/4 ಆಯಿತು, ಓಕೆ 3/4 20 × 120 ಇಸ್ ಈಕ್ವಲ್ ಟು ಎ ಇಂಟು 3/4 ಅಂತ. ಸೊ 3 4 12 40 4 4 16 ಆಗಬೇಕು. 3/4 ಸೊ ನಾವು ಗುಣಾಕಾರ ಮಾಡಿ 4 4 8 8 4 32 ಬರುತ್ತೆ, 3200 ಬರತ್ತದ, ಕರೆಕ್ಟ್ ಅಲ್ಲ? ಸೊ 3200 ಅಂದರೆ ಸ್ಕ್ವೇರ್ ರೂಟಲ್ಲಿ ನಮಗೆ ಬರಲ್ಲ. ಸೊ ನಾವು ಎಲ್ಲಿ ಮಿಸ್ಟೇಕ್ ಮಾಡಿ ಗೊತ್ತಾ ಇಲ್ಲಿ? ಸೊ ನಾವು ಬಿ ಇಸ್ ಈಕ್ವಲ್ ಟು 150/4 ಅಂತ 150/100 ಅಂತ ಐತಿ. ಸೊ ಇಲ್ಲಿ ಏನಂತ 50ರಿಂದ ಕಡ್ತಾ ಹೊಡೆದಾಗ ನಮಗೆ ಏನಾಗುತ್ತೆ 53 50/2 ಈ 2 100 ಆಗುತ್ತೆ. ಸೊ ನಾನು ಇಲ್ಲಿ 4 ಅಂತ ಬರ್ತೀನಿ, ಅದಕ್ಕೆ ಏನಾಗಿದೆ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಕರೆಕ್ಟಾ? ಸೊ ಆದ್ದರಿಂದ ಇಲ್ಲ ಏನಾಗುತ್ತೆ ಬಿ ಇಸ್ ಈಕ್ವಲ್ ಟು 53 50. ಸೊ ಮತ್ತು 2 ಇದು ಆ್ಯಸ್ ಇಟ್ ಈಸ್ ಮತ್ತೆ 4 ಬರುತ್ತೆ ನೋಡ್ರಿ. ಸೊ 3/2 ಎ ಅಂತ ಬರುತ್ತೆ. ಸೊ 3/2 ಎ ಬರುತ್ತೆ. ಆದ್ದರಿಂದ ಸೊ ನಾವು ಇಲ್ಲಿ 3/4 ಜಾಗದಾಗ 3/4 ಎ ಅಂತ ಪುಟ್ ಮಾಡಬೇಕು. 3/4 ಅಲ್ಲ ಸಾರಿ 3/2 ಎ.
ಸೊ 3 1 340 120 ಆಯ್ತು. ಅದಕ್ಕೆ ನಮ್ಗೆ ಇಲ್ಲಿ ಏನು ಉಳಿತು 40 × 20 × 2 = a ಸ್ಕ್ವೇರ್ ಅಂತ ಉಳಿತು. ಆದ್ದರಿಂದ ನೋಡ್ರಿ ಗುಣಕಾರ ಮಾಡ್ರಿ. ಸೊ a ಸ್ಕ್ವೇರ್ ನಮ್ಗೆ ಏನಾಗುತ್ತೆ 4 8 8 16 1600 ಅಂತ ಬರುತ್ತೆ. ಸೊ ಆದ್ದರಿಂದ a √1600 ಆದರೆ ಸೊ ನಮಗೆ ಈ ವ್ಯಾಲ್ಯೂ ಎಷ್ಟು ಬರುತ್ತೆ 40 ಬರುತ್ತೆ. ಸೊ ಅದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಏನಂತಂದ್ರೆ ನಾವು ಕೆಲವೊಂದು ಟೈಮು ಲೆಕ್ಕ ಮಾಡೋದು ಒಂದು ಅಲ್ಲಿ ಬರೆಯೋದು ಒಂದು, ಸೊ ಅದಕ್ಕೆ ಏನಾಗುತ್ತೆ ಕೆಲವೊಂದು ಟೈಮ್ ಮಿಸ್ಟೇಕ್ಸ್ಗಳು ಆಗ್ತಾವೆ. ನೆಕ್ಸ್ಟ್ ಸೊ ಇಷ್ಟು ನಾವು ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ ಅಂದರೆ ಸೊ ಟೈಪ್ 6 ಕಾನ್ಸೆಪ್ಟ್ ಏನಿದೆ ಅಂದರೆ LCM = HCF × A × B ಅಂತ. ಸೊ ಆ್ಯಕ್ಚುಲಿ ನಮಗೆ ಇದು LCM = HCF × ಇದು ಕೋಪ್ರೈಮ್ ನಂಬರ್ ಅಂತ ಆಗುತ್ತೆ. ಸೊ A × B ಅಂದರೆ ಅರ್ಥ ಏನು, ಅದೇ ಕೋಪ್ರೈಮ್ ನಂಬರ್ಸ್ ಇವು. ಸೊ ಕೋಪ್ರೈಮ್ ನಂಬರ್ಸ್ ಅಂತಿದ್ದು. ಸೊ ನಮಗೆ ಎರಡು ಕೋಪ್ರೈಮ್ ಸಂಖ್ಯೆಗಳ ಏನಾಗಿದೆ, ಎರಡು ಕೋಪ್ರೈಮ್ ಸಂಖ್ಯೆಗಳದ್ದು HCF ಮತ್ತು ಕೋಪ್ರೈಮ್ ಸಂಖ್ಯೆಗಳ ಗುಣಾಕಾರ ಅದೇನಾಗುತ್ತೆ LCMಗೆ ಈಕ್ವಲ್ ಆಗುತ್ತೆ. ಸೊ ಕೋಪ್ರೈಮ್ ನಂಬರ್ ಅಂದರೆ ಯಾವಪ್ಪ, ನಮಗೆ ಕೋಪ್ರೈಮ್ ನಂಬರ್ ಅಂದರೆ ನೀವು ಕೇಳ್ಬೋದು ಯಾವುದಂತ, ಕೋಪ್ರೈಮ್ ನಂಬರ್ಸ್. ಸೊ ನಮಗೆ 1 ಅಥವಾ 3 ಆಗಿರ್ಬೋದು, ಅಥವಾ 2 5 ಆಗಿರ್ಬೋದು, 2 3 ಆಗಿರ್ಬೋದು. ಸೊ ನೀವು ಏನೇ ತೊಗೊಳ್ರಿ ಅಂದರೆ ಏನಂತಂದರೆ ಆ ಪ್ರೈಮ್ ನಂಬರ್ಗಳು ಬೇರೆ ಮಗ್ಗಿಯಲ್ಲಿ ಬರಬಾರ್ದು, ಸ್ವತಃ ತನ್ನ ಮಗ್ಗಿಂದ ತಾನೇ ಕಟ್ ಆಗಬೇಕು, ಅಂದರೆ ಡಿವೈಡ್ ಆಗಬೇಕು, ಬಟ್ ಬೇರೆ ಮಗ್ಗಿಂದ ಡಿವೈಡ್ ಆಗಬಾರ್ದು. ಸೊ ಅಂಥದ್ದು ನೀವು 7 ಮತ್ತು 5 ತೊಗೋಬೋದು. ಸೊ ಇದು ನೋಡ್ರಿ, ಈಗ ಎಕ್ಸಾಂಪಲ್ ನೀವು ಎರಡು ಸಂಖ್ಯೆಗಳು ಕೋಪ್ರೈಮ್ನು 7 ಮತ್ತು 5 ಅಂತ ನೋಡ್ರಿ ತಿಳ್ಕೊಡ್ರಿ. ಇವುಗಳದ್ದು LCM ಏನಾಗುತ್ತೆ, ನಮಗೆ LCM ಏನಾಗುತ್ತೆ 35 ಆಗುತ್ತೆ. ಮತ್ತು ಅವುಗಳದ್ದು HCF ಏನಾಗುತ್ತೆ, HCF 1 ಆಗುತ್ತೆ. ಸೊ ಆದ್ದರಿಂದ ನಮಗೆ ಈ ಫಾರ್ಮುಲಾ ಪ್ರಕಾರ ಸ್ಯಾಟಿಸ್ಫೈ ಆಗಂದ್ರೆ L × H × ಕೋಪ್ರೈಮ್ ನಂಬರ್ಸ್ A × B ಅಂತ. ಆದ್ದರಿಂದ H ವ್ಯಾಲ್ಯೂ ಏನು ಬರುತ್ತೆ, H ವ್ಯಾಲ್ಯೂ 1 ಬರುತ್ತೆ. ಮತ್ತು ಅವುಗಳ ಸಂಖ್ಯೆ ಗುಣಾಕಾರ ಏನಾಗುತ್ತೆ 7 × 5, ಆದ್ದರಿಂದ 35 ಬರುತ್ತೆ. ಸೊ ನಮ್ಗೆ ಅರ್ಥ ಏನಾಗುತ್ತಂದರೆ ಯಾವಾಗಲೂ ಕೋಪ್ರೈಮ್ ಸಂಖ್ಯೆಗಳದ್ದು ನಮಗೆ ಅಲ್ಲಿ ನಮ್ಗೆ HCF ಕಂಡಿಡಿದಾಗ ಯಾವಾಗಲೂ ನಮಗೆ 1 ಅಂತ ಬರ್ತಿರ್ಬೇಕು. ಅಂಥದ್ದು ನಾವು ಸಂಖ್ಯೆ ಕೋಪ್ರೈಮ್ ಸಂಖ್ಯೆ ಅಂತ ಕರಿತೀವಿ, ಕರೆಕ್ಟ್ ಅಲ್ಲ? ಸೊ ನೋಡಿ 1 ಮತ್ತು 3 HCF ಏನಾಗುತ್ತೆ 1 ಆಗುತ್ತೆ. 2 ಮತ್ತು 5 1 ಆಗುತ್ತೆ. 2 ಮತ್ತು 3 1 ಆಗುತ್ತೆ. ಅಂದರೆ ಅವು ಏನಂತ ಎರಡು ಸಂಖ್ಯೆಗಳು ಬೇರೆ ಮಗ್ಗಿಲಿ ಬರಬಾರ್ದು. ಅದು 2ರ ಮಗ್ಗಿಲಿ 2 ಮತ್ತು 3 ಅಂತ ತೊಗೊಂಡ್ರೆ 3 ಎಂಬುದು 2ರ ಮಗ್ಗಿಲಿ ಬರಬಾರ್ದು, 2 ಮತ್ತು 3 ಮಗ್ಗಿಲಿ ಬರಬಾರ್ದು. ಅಂಥ ಸಂಖ್ಯೆಗಳು ನಾವು ಕೋಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಅರ್ಥ ಇದೆಯಲ್ಲ? ಸೊ ಈ ಕಾನ್ಸೆಪ್ಟ್ ಬಗ್ಗೆ ನಾವು ಕೆಲವೊಂದು ಪ್ರಾಬ್ಲಮ್ಗಳನ್ನು ಡಿಸ್ಕಸ್ ಮಾಡೋಣ. ಸೊ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ಕೋಪ್ರೈಮ್ ನಂಬರ್ ಅಂದರೆ ಏನಂತ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಪ್ರಾಬ್ಲಮ್. ಏನಂತಿದೆ, HCF and LCM ಆಫ್ ದಿ 2 numbers are 12 and 924 ಅಂತ. ದೆನ್ ದ ನಂಬರ್ ಆಫ್ ಸಚ್ ಪೇರ್ಸ್ ಎಷ್ಟು ಅಂತ. ಸೊ ನಮಗೆ ಏನಂತಿದೆ ಅಂದರೆ ಫಸ್ಟ್ನೇದಾಗಿ ಅವುಗಳದ್ದು HCF ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, HCF ವ್ಯಾಲ್ಯೂ 12 ಅಂತಿದೆ. ಮತ್ತು LCM ವ್ಯಾಲ್ಯೂ ಎಷ್ಟೈತಿ 924 ಅಂತಿದ್ದಾಗ ನಮಗೆ ಆ ಸಂಖ್ಯೆಗಳನ್ನ ನಾವು ಎಷ್ಟು ಸಲ ಬರೀಬೋದು ಪೇರ್ಸ್ ಅಂತ. ಪೇರ್ಸ್ ಅಂದರೆ ಅರ್ಥ ಏನಾಗುತ್ತೆ, ಈಗ ನಾವು ಈಗ ಎಕ್ಸಾಂಪಲ್ 4 ಅಂತಿದೆ. ಸೊ 4ಅನ್ನು ನಾವು ಎಷ್ಟು ಸಲ ಪೇರ್ ಆಗಿ ಬರೀಬೋದು, 1 ಮತ್ತು 4, 2 2 4. ಸೊ ಈ ಥರ ನಾವು ಬರಿತೀವಿ, ಕರೆಕ್ಟ್ ಅಲ್ಲ? ಇದನ್ನೇನಂತಾರೆ ಪೇರ್ಸ್ ಅಂತ ಕರೀತಾರೆ. ಅಂಥದ್ದು ನಾವು ಎಷ್ಟು ಸಲ ಪೇರ್ ಆಗಿ ಬರೀಬೋದು ಅಂತ ಕೇಳಿದಿರಲಿ. ಸೊ ಆದ್ದರಿಂದ ನಮಗೆ ಫಾರ್ಮುಲಾ ಪ್ರಕಾರ ಬರೆದ್ರೆ L × H × A × B ಅಂತ. ಸೊ L ವ್ಯಾಲ್ಯೂ ಏನಿದೆ ನಮಗೆ 924 ಇದೆ. HCF ವ್ಯಾಲ್ಯೂ ಎಷ್ಟಿದೆ 12 ಇದೆ. ಸೊ A ಮತ್ತು B ವ್ಯಾಲ್ಯೂ ಗೊತ್ತಿಲ್ಲ. ಸೊ ಆಸ್ ಇಟ್ A × B ಬರ್ರಿ. ಸೊ ಈ 12ಇಂದ ಇದಕ್ಕೆ ಡಿವೈಡ್ ಮಾಡಿರಿ, ಆವಾಗ ಏನಾಗುತ್ತೆ A × B = 12 84 ಮತ್ತು 12 84. ಸೊ ನಮಗೆ A ಮತ್ತು B ವ್ಯಾಲ್ಯೂ ಏನು ಬಂದಿದೆ 77 ಬಂದಿದೆ. ಅಂದರೆ ನಾವು ಯಾವ ಸಂಖ್ಯೆಗಳಿಂದ ಗುಣಾಕಾರ ಮಾಡಿದ್ರೆ ನಮಗೆ 77 ಬರುತ್ತಂತ. ಸೊ ನಮಗೆ A × B = 77 ಬಂದಿದೆ ಅಂದರೆ ಸೊ ನಾವು ಪೇರ್ಸ್ ಅಂತ ಹೆಂಗೆ ಬರಿಬೇಕಂತಂದರೆ, ಸೊ ನೋಡ್ರಿ ನಾವು ಯಾವ್ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದ್ರೆ ನಮಗೆ 77 ಬರುತ್ತಾ. ಫಸ್ಟ್ನೇದಾಗಿ 1 ಮತ್ತು 77 ಗುಣಾಕಾರ ಮಾಡಿದ್ರೆ ಬರುತ್ತಾ, ಕರೆಕ್ಟ್ ಅಲ್ಲ? 1 ಮತ್ತು 77 ಗುಣಾಕಾರ ಮಾಡಿದ್ರೆ ಬರುತ್ತೆ. ಅದೇ ಥರ ಇನ್ನೊಂದು 11 ಮತ್ತು 11 ಮತ್ತು 7 ಅಂತ. ಸೊ ಇದೇನಾಗುತ್ತೆ ನಮಗೆ ಇಲ್ಲಿ ಎಷ್ಟು ಪೇರ್ಗಳು ಸಿಗ್ತವೆ, 2 ಪೇರ್ಸ್ಗಳು ಸಿಗ್ತವೆ, ಕರೆಕ್ಟ್ ಅಲ್ಲ? ಆದ್ದರಿಂದ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಾವು ಈ 77 ಎಂಬುದನ್ನು 2 ಸಲ ಪೇರ್ ಆಗಿ ಬರಿಬೋದು ಅಂತ. ಸೊ ನೆಕ್ಸ್ಟ್ ಅದೇ ಥರನೇ LCM ಆಫ್ ದಿ 3 ಡಿಫ್ರೆಂಟ್ ನಂಬರ್ಸ್ ಇಸ್ 120. ವಿಚ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ದೇರ್ HCF ಅಂತ. ಸೊ ನಾನು ನಿಮ್ಗೆ ಹೇಳಿದಾಗ ಇಲ್ಲಿ LCM ಏನು ಕೊಟ್ಟಿದ್ದಾರೆ 120 ಇದ್ದಾಗ ನಮಗೆ ಈ ಆಪ್ಷನ್ಗಳು ಕೊಟ್ಟಿರುವಂಥ ಆಪ್ಷನ್ದಲ್ಲಿ ನಮಗೆ HCF ಯಾವುದಾಗಿರಲ್ಲ ಕಂಡುಹಿಡಬೇಕಂತ. ಸೊ ನಮಗೆ ನೋಡ್ರಿ ಈ 120 ಎಂಬುದು 8ರಿಂದ ಡಿವೈಡ್ ಆಗತ್ತಾ, ಆಗತ್ತೆ, ಕರೆಕ್ಟ್? ಕಂಪ್ಲೀಟ್ಲಿ ಡಿವೈಡ್ ಆಗಬೇಕು. ಮತ್ತು 24ರಿಂದ ಕೂಡ ಡಿವೈಡ್ ಆಗುತ್ತೆ, 12ರಿಂದ ಕೂಡ ಡಿವೈಡ್ ಆಗುತ್ತೆ. ಇದು 35ರಿಂದ ಡಿವೈಡ್ ಆಗಲ್ಲ. ಅದಕ್ಕೆ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಹೆಂಗೆ ಕಂಡುಹಿಡೋದು ಅಂದರೆ, ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂದರೆ, ಸೊ ಈ 120 ನೀವೇನು ಮಾಡಿರಿ, ಈ 120 ನೀವು ಏನು ಮಾಡ್ರಿ ಅಂದರೆ ಅಪವರ್ತನ ಫ್ಯಾಕ್ಟರೇಷನ್ಸ್ ಬೇಡ್ರಿ. ಫ್ಯಾಕ್ಟರೇಷನ್ ಹೆಂಗೆ ಬರೀತೀರಿ, 120 ಎಂಬುದು ಯಾವ್ಯಾವ ಗುಣಾಕಾರ ಆಗುತ್ತೆ, 15 × 8 126.
ಈ 15 ಮತ್ತು 8 ನಾವು ಹೆಂಗೆ ಬರೀಬೋದು 3 × 5 × 2 ಪವರ್ 3 ಅಂತ ಈ ಥರ ಬರೀಬೋದು. ಕರೆಕ್ಟ್ ಅಲ್ಲ? ಸೊ ಇಲ್ಲಿ ನೋಡ್ರಿ, ಈ 120ರಲ್ಲಿ ನಮಗೆ 5 ಬಂದಿದೆ, ಬಟ್ ಇಲ್ಲಿ 7 ಬಂದಿಲ್ಲ. ಸೊ ನಮಗೆ 35 ಬರಬೇಕಂದ್ರೆ ಯಾವಾಗಲೂ 7ರಿಂದ 5 ಗುಣಾಕಾರ ಮಾಡಿದ್ರೆ ಮಾತ್ರ ಏನಾಗುತ್ತೆ, ನಮಗೆ 35 ಬರುತ್ತೆ. ಬಟ್ ಇಲ್ಲಿ ಈ ಫ್ಯಾಕ್ಟರೇಷನ್ ಬರ್ದಿದ್ರಲ್ಲಿ ನಮಗೆ 7 ಅಂತ ಬಂದಿಲ್ಲ ಸಂಖ್ಯೆ, ಅದಕ್ಕೆ ನಮಗೆ ಏನಾಗುತ್ತೆ ಈ 35 ಎಂಬುದು ಬರಲ್ಲ. ಅದೇ ನೀವು ಬೇಕಿದ್ರೆ 8 ಮತ್ತು 24 ಮತ್ತು 12 ಮಾಡ್ಬೋದು. ಸೊ ನೀವು ಇಲ್ಲಿ ಎಷ್ಟಿದೆ, 8 ಇದೆ, 2 ಪವರ್ 3 ಅಂದರೆ 8, 8 3 24 ಬರುತ್ತೆ. ಅದೇ ಥರ ಮತ್ತೆ ನೀವು 4 3 12 ಮಾಡ್ಕೋಬೋದು, ಮತ್ತು 8 ಕೂಡ ಮಾಡ್ಕೋಬೋದು. ಆದ್ದರಿಂದ ನಮ್ಗೆ ಏನಾಗುತ್ತೆ 35 ಎಂಬುದು ಈ 120ರದ HCF ಆಗಲ್ಲ ಅಂತ ಐತಿ ಅದು. ಸೊ ಆಪ್ಷನ್ ನಂಬರ್ ಯಾವುದು? ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನಿದೆ, ಸೊ ದ ಪ್ರಾಡಕ್ಟ್ ಆಫ್ ದಿ 2 co-prime numbers is 117, ದೆನ್ ದೇರ್ HCF ಅಂತ LCM ಏನಾಗುತ್ತೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, 2 ಕೋಪ್ರೈಮ್ಗಳ ಸಂಖ್ಯೆಗಳ ಗುಣಲಬ್ಧ ಅವುಗಳದ್ದು HCF ಎಷ್ಟಾಗುತ್ತಾ ನೋಡ್ರಿ. ಕೋಪ್ರೈಮ್ದ ಪ್ರಾಡಕ್ಟ್ ಎಷ್ಟೈತೆ, ಪ್ರಾಡಕ್ಟ್ 117 ಇದ್ದರೆ ನಮಗೆ ಅವುಗಳದ್ದು HCF ಎಷ್ಟಾಗುತ್ತೆ? HCF ಏನಾಗುತ್ತೆ, ಯಾವಾಗಲೂ 1 ಬರುತ್ತೆ. 1 ಯಾಕೆ ಬರುತ್ತೆ? ಯಾಕಂದರೆ ಅವು ಬೇರೆ ಯಾವ ಮಗ್ಗಿಯಲ್ಲಿ ಬರಲ್ಲ, ಎಕ್ಸೆಪ್ಟ್ 1 ಅಂತ ಮಗ್ಗಿಯಲ್ಲಿ ಬಿಟ್ಟು ಯಾವ ಮಗ್ಗಿಯಲ್ಲಿ ಬರಲ್ಲ. ಅದಕ್ಕೆ ನಮ್ಗೆ ಏನಾಗುತ್ತೆ, LCF ಏನಾಗುತ್ತೆ, LCM = HCF × A × B. ಸೊ ಆದ್ದರಿಂದ L = HCF ಅಲ್ಲಿ ಎಷ್ಟೈತಿ? 1 ಐತಿ. ಮತ್ತು ಅವುಗಳದ್ದು ಗುಣಲಬ್ಧ 2 ಕೋಪ್ರೈಮ್ಗಳ ಸಂಖ್ಯೆಗಳ ಗುಣಲಬ್ಧ ಎಷ್ಟೈತಿ? 117. ಆದ್ದರಿಂದ LCM ಏನಾಗುತ್ತೆ, 117 ಬರುತ್ತೆ. ಸೊ ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು 2 ಸಂಖ್ಯೆಗಳ ಕೋಪ್ರೈಮ್ದ ಗುಣಾಕಾರ A × 117. ಸೊ ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ಥರ 4th ಪ್ರಾಬ್ಲಮ್ ನೋಡ್ರಿ, LCM of the 2 numbers is 120 and their HCF is 10 ಅಂತ. ವಿಚ್ ಆಫ್ ದಿ ಫಾಲೋಯಿಂಗ್ ಕ್ಯಾನ್ ಬಿ ದಿ ಸಮ್ ಆಫ್ ದೋಸ್ 2 numbers ಅಂತ. ನಮಗೇನಂದ್ರೆ 2 ಸಂಖ್ಯೆಗಳದ್ದು LCM ಮತ್ತು ಅವುಗಳ HCF ಕೊಟ್ಟಿದ್ದಾರೆ. ಆವಾಗ ಆ 2 ಸಂಖ್ಯೆದು ನಮ್ಗೆ ಮೊತ್ತ ಏನಾಗಿರುತ್ತೆ ಅಂತ ಕೇಳಿದಾರಲ್ಲಿ. ಸೊ ನಮಗೆ ಫಸ್ಟ್ನೇದಾಗಿ ನಾವೇನು ಮಾಡ್ರಿ, ನಾನು ನಿಮಗೆ ಪ್ರಿವಿಯಸ್ ಪ್ರಾಬ್ಲಮ್ ಮಾಡಿಸಿದ್ರಲ್ಲಿ ನಮಗೆ ಈ HCF LCM ಎಷ್ಟೈತಿ? 120 ಐತಿ. ಮತ್ತು ಅದೇ ಥರ HCF ಎಷ್ಟೈತಿ? 10 ಐತಿ. ಸೊ ನಮಗೆ ಈ HCF 10 ಬರಬೇಕಂದ್ರೆ ಅಂಥವು ನಾವು ಯಾವ ಸಂಖ್ಯೆನ ಚೂಸ್ ಮಾಡ್ಕೋ, ಒಂದು HA ಅಂತ ಚೂಸ್ ಮಾಡಿರಿ, ಇನ್ನೊಂದು HA, ಇನ್ನೊಂದು HB ಅಂತ ಚೂಸ್ ಮಾಡಿರಿ. ಸೊ 2 ಸಂಖ್ಯೆಗಳು ಯಾವ್ಯಾವ ಬರ್ತಾವೆ? HA ಮತ್ತು HB ಅಂತ ಕನ್ಸಿಡರ್ ಮಾಡಿದಾಗ. ಕರೆಕ್ಟಲ್ಲ? ಸೊ ನಮಗೆ ಅವಾಗ ಏನಾಗುತ್ತೆ, L × H = A × B. ಸೊ ನಮಗೆ LCM ವ್ಯಾಲ್ಯೂ ಎಷ್ಟೈತಿ? 120 ಮತ್ತು HCF ವ್ಯಾಲ್ಯೂ ಎಷ್ಟೈತಿ? 10. ಆ್ಯಕ್ಚುಲಿ ಇದು ಪ್ರಾಬ್ಲಮ್ ಇರುವಂಥದ್ದು ಪ್ರಿವಿಯಸ್ ಕಾನ್ಸೆಪ್ಟ್ ರಿಲೇಟೆಡ್ ಇರುವಂಥದ್ದು. ಕರೆಕ್ಟಲ್ಲ? ಸೊ A ವ್ಯಾಲ್ಯೂ ಎಷ್ಟೈತಿ? 10A ಮತ್ತು B ವ್ಯಾಲ್ಯೂ ಎಷ್ಟೈತಿ? 10B ಅಂತ. ಕರೆಕ್ಟಲ್ಲ? ಸೊ ಅವಾಗ ನಮ್ಗೆ ಏನಾಗುತ್ತೆ ನೋಡ್ರಿ, ಇಲ್ಲಿ 2 0, ಡಬಲ್ 0, ಇಲ್ಲಿ 0, ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು. ಸೊ ನಮಗೇನಾಗುತ್ತೆ, A × B ವ್ಯಾಲ್ಯೂ ಎಷ್ಟು ಬರುತ್ತೆ? 12 ಬರುತ್ತೆ. ಕರೆಕ್ಟಲ್ಲ? 12. ಸೊ ನಮಗೆ A ಮತ್ತು B ವ್ಯಾಲ್ಯೂ 12 ಬಂತಂದರೆ ನಾವೇನು ಮಾಡ್ಬೇಕಂದ್ರೆ ಅಂಥವು ಯಾವ ಸಂಖ್ಯೆಗಳನ್ನ ನಾವು ಚೂಸ್ ಮಾಡಿದ್ರೆ ಅದು 12 ಆಗುತ್ತಂತ. ಸೊ 12 ನಾವು ಪೇರಿಂಗ್ನು ಚೂಸ್ ಮಾಡ್ಬೇಕು ಇಲ್ಲಿ. ಸೊ ಇದೇನಾಗುತ್ತೆ, 12 ಎಂಬುದು 1 ಮತ್ತು 12ರಿಂದ ಬರುತ್ತೆ, 2 ಮತ್ತು 6 ಬರುತ್ತೆ, 3 ಮತ್ತು 4 ಬರುತ್ತೆ. ಕರೆಕ್ಟಲ್ಲ? ಸೊ ನಮಗೆ ಎಷ್ಟಾಗುತ್ತೆ? ಟೋಟಲ್ 3 ಪೇರ್ಸ್ ಬರ್ತಾವೆ. ಅದರಲ್ಲಿ ನಾವು ಯಾವ ಪೇರ್ನ ಚೂಸ್ ಮಾಡಬೇಕು ಅಂತ ಕೇಳಿದರೆ ನೋಡ್ರಿ, ಇದು ನಮಗೆ ಕೋಪ್ರೈಮ್ ಆಗಿರಬೇಕು. ಬಟ್ ಇದು 2 6 ಎಂಬುದು ಬರಲ್ಲ, ಯಾಕಂದರೆ ಅವು ಈವೆನ್ ನಂಬರ್ ಆಗಿರುವಂಥದ್ದು. ಸೊ ನಮಗೆ ಇನ್ನೊಂದು ಸಂಖ್ಯೆ ತೊಗೊಂಡ್ರೆ ಅವಾಗೇನಾಗುತ್ತೆ, ಸೊ ನಮಗೆ ಇಲ್ಲಿ 2 ಚಾನ್ಸಸ್ ಆಗೋ ಚಾನ್ಸಸ್ ಐತಿ. ಕರೆಕ್ಟಲ್ಲ? ಸೊ ನಮಗೆ ಇನ್ ಕೇಸ್ ನಾವು 1 × 12 ತೊಗೊಂಡ್ರೆ ನಾವು ಮೊದಲನೇ ಸಂಖ್ಯೆನ ನಾವು 1 ಅಂತ ತೊಗೊಂಡ್ರೆ 10 × 8, 10 × 1 = 10, ಮತ್ತು B = 10 × B. 10 × B ಅಂದ್ರೇನು? 12. ಸೊ 120. ಇದೇನಾಗುತ್ತೆ, ನಮಗೆ 130 ಬರುತ್ತೆ. ಬಟ್ 130 ಆಪ್ಷನಲ್ಲಿ ಕೊಟ್ಟಿಲ್ಲ. ಸೊ 130 ಕೊಟ್ಟಿಲ್ಲ ಅಂದರೆ ಇದು ಬರಲ್ಲ. ಸೊ ನಮ್ಗೆ ಸೆಕೆಂಡ್ ಉಳಿದಿರೋದು ಯಾವುದು? 3 × 4 ಅಂತ. ಸೊ ಆದ್ದರಿಂದ A = 10 × 3, 3 × ಎಷ್ಟು? 30. ಅದೇ ಥರ B ವ್ಯಾಲ್ಯೂ ಎಷ್ಟೈತಿ? 10 × 4. ಸೊ ಇದೇನಾಗುತ್ತೆ? 40. ಸೊ ಟೋಟಲ್ ಸಮ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 70 ಬರುತ್ತೆ. ಸೊ ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಆದ್ದರಿಂದ ನಾವು ಇದನ್ನು ಚೂಸ್ ಮಾಡಬಾರ್ದು. ಕರೆಕ್ಟಲ್ಲ? ಸೊ ಇನ್ ಕೇಸ್ 2 ಕೊಟ್ಟಿದ್ರು ಅಂದರೆ ಅದು ಕೆನಾಟ್ ಬಿ ಡಿಟರ್ಮೈನ್ಡ್ ಆಗ್ತಿತ್ತು. ಕರೆಕ್ಟಲ್ಲ? ಸೊ ನಮಗೆ 2 ಕೊಟ್ಟಿದ್ರು ಅಂದರೆ ಆಪ್ಷನಲ್ಲಿ ಏನಾಗುತ್ತೆ? ಕೆನಾಟ್ ಬಿ ಡಿಟರ್ಮೈನ್ ರೆಡಿ ಆಗ್ತಿತ್ತು. ಯಾಕಂದರೆ 2 ಆಪ್ಷನ್ ಕರೆಕ್ಟ್ ಆಗೋ ಚಾನ್ಸ್ ಇಲ್ಲ, ಅದಕ್ಕೆ ಅವನು 130 ಕೊಟ್ಟಿಲ್ಲ ಇಲ್ಲಿ. ಸೊ ಅರ್ಥ ಇದಲ್ಲ? ಸೊ ನೆಕ್ಸ್ಟ್ 5th ಪ್ರಾಬ್ಲಮ್ ನೋಡ್ರಿ, if the HCF and LCM of 2 consecutive even number be 2 and 84 ಅಂತ, then the sum of the numbers is ಅಂತ. ಸೊ ನಮಗೆ ಸೇಮ್ ಅದೇ ಥರನೇ ಅವುಗಳದ್ದು HCF ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ, ಮತ್ತು ಅವುಗಳದ್ದು LCM ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 84 ಅಂತ ಕೊಟ್ಟಾಗ
ಸೊ ನಮಗೆ ಆ ಎರಡು ಸಂಖ್ಯೆಗಳನ್ನ ನಾವು ಏನಂತ ತಗೋಬಹುದು, ಒಂದನೇದ್ದು ನಾವು 2x ಅಂತ ತಗೋರಿ, ಇನ್ನೊಂದು 2y ಅಂತ ತಗೊಳ್ಳಿ, ಕರೆಕ್ಟ್ ಅಲ್ಲ. ಸೊ ನಮಗೆ ಅವುಗಳದ್ದು HCF ಏನಾಗುತ್ತೆ, ಆಸ್ ಇಟ್ ಈಸ್ 2ನೇ ಆಗುತ್ತೆ. ಆದ್ದರಿಂದ ಸೊ ಇದು ಕೂಡ ಸೇಮ್ ಪ್ರಿವಿಯಸ್ ಪ್ರಾಬ್ಲಮ್ ಇದ್ದಂಗೆ. ಸೊ ನಮಗೇನಾಗುತ್ತೆ ಎಕ್ಸ್ ಮತ್ತು ವೈ ಅಂತ. ಸೊ ನೀವು ಇನ್ ಕೇಸ್ ಇಲ್ಲಿ ಎಕ್ಸ್ ಮತ್ತು ವೈ ತೊಗೊಬೇಡ್ರಿ, ಯಾಕಂದರೆ ಗುಣಾಕಾರ ಮತ್ತು ಅಲ್ಲಿ ಗುಣಾಕಾರ ಮತ್ತು ಎಕ್ಸ್ ಏನಾಗುತ್ತೆ ನೋಡೋಕೆ ಸೇಮ್ ಕಾಣ್ತಿರ್ತದೆ. ಸೊ ಎ ಮತ್ತು ಇದು ಬಿ ಅಂತ ತೊಗೊಳ್ರಿ. ಸೊ ಆದ್ದರಿಂದ ಎಲ್ ಇಂಟು ಹೆಚ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ. ಸೊ ಎಲ್ ವ್ಯಾಲ್ಯೂ ಏನೈತಿ 84 ಐತಿ, ಮತ್ತು ಎಲ್ ವ್ಯಾಲ್ಯೂ ಅದು ಇದೇನೈತಿ ಸೊ ಹೆಚ್ ವ್ಯಾಲ್ಯೂ ಏನೈತಿ 2 ಐತಿ, ಮತ್ತು ಇದೇನಾಗುತ್ತೆ ಎ ಇಂಟು ಬಿ ಅಂದರೆ 2a ಇಂಟು 2b 2a ಇಂಟು 2b ಅಂತ. ಆದ್ದರಿಂದ 2 1 ಕ್ಯಾನ್ಸಲ್ ಆಗುತ್ತೆ, 2 1 2 42. ಸೊ ಎ ಬಿ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 42 ಬರುತ್ತೆ. ಸೊ ಸೇಮ್ ಅದೇ ಥರನೇ ನಾವಿಲ್ಲಿ ಎ ಮತ್ತು ಬಿ ಸೊ ಯಾವ್ಯಾವ ಎರಡು ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡಿದರೆ ನಮಗೆ 42 ಬರುತ್ತೆ ಅಂದರೆ ಪೇರ್ನ ಕಂಡಿಡ್ಬೇಕು. ಸೊ ಆದ್ದರಿಂದ 42 ಪೇರ್ಗಳು ಯಾವ ಬರುತ್ತೆ, 1 ಇಂಟು 42 ಬರುತ್ತೆ. ಅದೇ ಥರ 2 ಇಂಟು 21 ಬರುತ್ತೆ. ಸೊ ಮತ್ತು 6 7 42 ಬರುತ್ತೆ. ಸೊ ನಮಗೆ ಈ ಥರ ಪೇರ್ಗಳು ಬರ್ತಾವೆ, ಕರೆಕ್ಟಲ್ಲ. ಅದರಲ್ಲಿ ನಮಗೆ ಸಮ್ ಆಫ್ ದಿ ನಂಬರ್ಸ್ ಅಂತ ಕೇಳಿದ್ದಾರೆ, ಸೇಮ್ ಅದೇ ಥರ ಪ್ರಿವಿಯಸ್ ಪ್ರಾಬ್ಲಮ್ ಇದ್ದಾಗೆ. ಸೊ ನಮಗೆ ಇಲ್ಲಿ ಏನಂದರೆ ನಮಗೆ 3 ಕೇಸ್ಗಳು ಬರೋಕ್ಕೆ ಚಾನ್ಸಸ್ ಇರ್ತಾವೆ. ಸೊ ನಾವು ಮೊದಲೇದಾಗಿ ಫಸ್ಟು ಕೇಸ್ನ ತೊಗೊಂಡ್ರೆ ನಮಗೆ ಇಲ್ಲಿ ಈ 42 2 84 ಇದು ದೊಡ್ಡ ಸಂಖ್ಯೆ ಆಗುತ್ತೆ, ಇದು ಆಟೋಮೆಟಿಕಾಗಿ ಬರಲ್ಲ. ಸೊ 2 ಇಂಟು 21 ಇದು ಕೂಡ ಇಲ್ಲಿ ಲಾರ್ಜೆಸ್ಟ್ ನಂಬರ್ ಐತೆ. ಆಪ್ಷನ್ಗಳಲ್ಲಿ 42 ಎಂಬುದು ಇಲ್ಲೇ ಇಲ್ಲ, ಯಾಕಂದರೆ 21 ಇಂಟು 2 42, ಮತ್ತು 2 2 4 ಇದು ಕೂಡ ಬರಲ್ಲ. ಸೊ ನಮ್ಗೆ ಉಳಿದಿರೋದು ಇದು ಒಂದೇ ಆಪ್ಷನ್. ಸೊ ಇದನ್ನು ನೋಡ್ರಿ 6 ಮತ್ತು ಎ ಅಂತ, 6 ಮತ್ತು 7 ಅಂತ. ಸೊ ನಾವು ಎ ವ್ಯಾಲ್ಯೂನ 6 ತೊಗೊಂಡ್ರೆ ಆವಾಗ 2a ವ್ಯಾಲ್ಯೂ ಎಷ್ಟಾಗುತ್ತೆ, 2a ವ್ಯಾಲ್ಯೂ 2 ಇಂಟು 6 ಅದನ್ನಾಗುತ್ತೆ 12 ಆಗುತ್ತೆ. ಮತ್ತು 2b ಸೊ 2 ಇಂಟು 7 ಇಸ್ ಈಕ್ವಲ್ ಟು 2 14. ಸೊ ಇವೆರಡನ್ನ ಕೂಡಿಸಿದ್ರೆ ನಮಗೇನಾಗುತ್ತೆ 26 ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅರ್ಥ ಆಯ್ತಲ್ಲ. ನಾನು ಯಾಕಂದ್ರೆ ಉಳ್ಕಿದ್ದು 1 ಇಂಟು 42 ಮತ್ತು 2 ಇಂಟು 21 ಎದಕ್ಕೆ ತೊಗೊಂಡಿಲ್ಲ ಅಂದರೆ ನೀವೇ ಅಜೂಮ್ ಮಾಡ್ಕೊ. ಬೇಕಿದ್ರೆ ನೀವು ಇಲ್ಲಿ 2a ಜಾಗದಾಗ ಅದು 2 ಇಂಟು 2 ಮತ್ತು 21 ಅಪ್ಲೈ ಹಾಕಿ ಮತ್ತು ಗುಣಾಕಾರ ಮಾಡಿ ನೋಡ್ರಿ, ಇಲ್ಲಿ ಆಪ್ಷನ್ಗಳಲ್ಲಿ ಇಲ್ಲ. ಸೊ ನಮ್ಗೆ ಯಾವುದೋ ಆಪ್ಷನ್ಗಳಲ್ಲಿ ಇರುತ್ತಲ್ಲ ಅದೇ ತೊಗೋಬೇಕಾಗುತ್ತೆ. ಅರ್ಥ ಆಯ್ತಲ್ಲ. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಅದೇ ಥರನೇ ಸೊ 6th ಪ್ರಾಬ್ಲಮ್ ಬಂದ್ಬಿಟ್ಟು ನೋಡ್ರಿ, ದ ರೇಷಿಯೋ ಆಫ್ ದಿ ಸಮ್ ಟು ದಿ LCM ಆಫ್ ದಿ 2 ನ್ಯಾಚುರಲ್ ನಂಬರ್ ಇಸ್ 7:12 ಅಂತ. ಇಫ್ ದರ್ HCF ಇಸ್ 4 ದೆನ್ ದ ಸ್ಮಾಲರ್ ನಂಬರ್ ಏನಂತ. ಸೊ ನಮಗೆ ನಾನು ಹೇಳಿದಾಗೆ ಸೇಮ್ ಪ್ರಿವಿಯಸ್ ಪ್ರಾಬ್ಲಮ್ ರಿಲೇಟೆಡ್ ಐತಿ. ನಮ್ಗೆ HCF ವ್ಯಾಲ್ಯೂ ಎಷ್ಟೈತಿ 4 ಐತಿ. HCF ವ್ಯಾಲ್ಯೂ 4 ಬೇಕಂದ್ರೆ ಅಂಥದ್ದು ನಾವು ಯಾವ್ಯಾವ ಸಂಖ್ಯೆನ ಅಜೂಮ್ ಮಾಡ್ರಿ, ಒಂದು 4x ಅಂತ 4a ಅಂತ ಅಜೂಮ್ ಮಾಡ್ರಿ, ಇನ್ನೊಂದು 4b ಅಂತ. ಸೊ ಇವುಗಳದ್ದು ನಮಗೆ HCF ಏನಾಗುತ್ತೆ ಆಸ್ ಇಟ್ ಇಸ್ 4 ಬರುತ್ತೆ. ಸೊ ಅಂತ ನಾವು ಯಾವ್ಯಾವ ಸಂಖ್ಯೆಗಳನ್ನ ಅಜೂಮ್ ಮಾಡೀವಿ 4a ಮತ್ತು 4b ಅಂತ, ಕರೆಕ್ಟ್ ಅಲ್ಲ. ಸೊ ನಾವು 4a ಮತ್ತು 4bನ ಅಜೂಮ್ ಮಾಡಿದ ಮೇಲೆ ಅವನೇನು ಕೊಡಿದ ಅಂದರೆ ಅದರಲ್ಲಿ ಎರಡು ಸಂಖ್ಯೆಗಳದ್ದು ಸಮ್ ಅಂದರೆ ಇವು ಎರಡು ಸಂಖ್ಯೆಗಳಾದ 4a ಮತ್ತು 4bದು ಸಮ್ ಮತ್ತು 4a ಮತ್ತು 4bದು ಸಮ್ ಅವುಗಳದ್ದು HCF ಅಂದರೆ ರೇಷಿಯೋಗಳಲ್ಲಿ ಕೊಟ್ಟಿದ್ದಾನೆ, ಮತ್ತು ಅವುಗಳದ್ದು HCF ಏನಾಗಿದೆ ರೇಷಿಯೋದಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾನೆ. ಏನಂತ 7/12 ಅಂತ ಕೊಟ್ಟಿದ್ದಾನೆ, ಕರೆಕ್ಟ್ ಅಲ್ಲ. ಸೊ ಎರಡು ನೈಸರ್ಗಿಕ ಸಂಖ್ಯೆಗಳ ಮೊತ್ತ ಮತ್ತು LCM ನಡುವಿನ ಅನುಪಾತ 7:12 ಅಂತ, ಕರೆಕ್ಟ್ ಅಲ್ಲ. ಸಂಖ್ಯೆಗಳ ಮೊತ್ತ ಮತ್ತು LCM ಅಂತ. ಸೊ ಈ ಥರ 7 ಮತ್ತು 12 ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ 4a ಪ್ಲಸ್ 4b ಡಿವೈಡ್ ಬೈ 4ab ಅಂತ ಐತಿ. ಸೊ ಇದರಲ್ಲಿ ಮೇಲಿಂದ್ರಾಗ ನಾವು 4a ಕಾಮನ್ 4 ಕಾಮನ್ ತೊಗೊಂಡ್ರೆ ನಮ್ಗೆ ಏನು ಉಳಿತದೆ a ಪ್ಲಸ್ b ಉಳಿತದೆ, ಹೊರಗಷ್ಟು 4 ಉಳಿತದೆ ಡಿವೈಡೆಡ್ ಬೈ ಇಲ್ಲಿ 4ab ಇಸ್ ಈಕ್ವಲ್ ಟು 7/12 ಅಂತ. ಸೊ ನಾವು ಇಲ್ಲಿ 4 ಇಲ್ಲಿ 4 ಕ್ಯಾನ್ಸಲ್ ಆಗಿ ನಮ್ಗೆ ಏನಾಗುತ್ತೆ 7 ಪ್ಲಸ್ b ಡಿವೈಡ್ ಬೈ ab ಇಸ್ ಈಕ್ವಲ್ ಟು 7/12 ಅಂತ. ಸೊ ಇಲ್ಲಿ ನೋಡ್ರಿ ನೀವು ಕಾಮನ್ ಆಗಿ a ಪ್ಲಸ್ b ಯಾವ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ ನಮಗೆ ಯಾವ ಎರಡು ಸಂಖ್ಯೆಗಳನ್ನು ಕೂಡಿಸಿದ್ರೆ 7 ಬರುತ್ತೆ, ಮತ್ತು ಯಾವ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ನಮಗೇನಾಗುತ್ತೆ 12 ಬರುತ್ತೆ ಅಂತ. ಅಂಥವು ಯಾವ ಸಂಖ್ಯೆ ಬರ್ತಾವ, a ಇಸ್ ಈಕ್ವಲ್ ಟು 3, ಇನ್ನೊಂದು b ಇಸ್ ಈಕ್ವಲ್ ಟು 4 ಅಂತ. ಸೊ ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿ ಗುಣಾಕಾರ ಮಾಡಿದ್ರೆ ನಮಗೆ 7 ಮತ್ತು 12 ಬರುತ್ತೆ. ಆದ್ದರಿಂದ ನಮಗೆ ಆ ಸಂಖ್ಯೆಗಳು ಅದರಲ್ಲಿ ದೆನ್ ದ ಸ್ಮಾಲರ್ ನಂಬರ್ ಯಾವುದಂತ. ಸೊ ನಮಗೆ ಮೊದಲೇದಾಗಿ 4a ಅಂತ ತೊಗೊಂಡ್ರೆ ಈ ಜಾಗದಾಗ ಏನೈತಿ 3 ಐತಿ. ಸೊ 3 4 12 ಅಂತ. ಅದೇ ಥರ 4b ಅಂತ 4 ಇಂಟು 4 ಇಸ್ ಈಕ್ವಲ್ ಟು 16 ಅಂತ. ಸೊ ಆದ್ದರಿಂದ ನಮಗೆ ಸ್ಮಾಲರ್ ನಂಬರ್ ಕೇಳಿದಾರೆ ಅಂದರೆ ಅದೇ ಸ್ಮಾಲರ್ ನಂಬರ್ ಯಾವುದು 12 ಇಂಚ್ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ 7th ಪ್ರಾಬ್ಲಮ್ ನೋಡ್ರಿ ಅದೇ ಥರನೇ ದ ರೇಷಿಯೋ ಆಫ್ ದಿ 2 ನಂಬರ್ಸ್ ಇಸ್ 3:4 ದೆನ್ ದೇರ್ HCF ಇಸ್ 5 ಅಂತ. ಅವಾಗ ನಮಗೇನಾಗುತ್ತೆ ಅದ್ರದ್ದು LCM ಏನು ಬರುತ್ತೆ ಕಂಡುಹಿಡಿದು ಕೊಟ್ಟಿದ್ದಾರೆ. ಸೊ ನಮಗೆ ಫಸ್ಟ್ನೇದಾಗಿ
ಏನಂತಂದ್ರೆ ಎರಡು ಸಂಖ್ಯೆಗಳದ್ದು ರೇಷಿಯೋ ಕೊಟ್ಟಿದ್ದಾನೆ. ಎ ರೇಷಿಯೋ ಬಿ ಇದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 3:4 ಅಂತ. ಮತ್ತು ಅವುಗಳದ್ದು ಎಚ್ ಸಿ ಎಫ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ 5 ಅಂತ ಕೊಟ್ಟಿದ್ದಾನೆ. ಅವಾಗ ನಮ್ಗೆ ಎಲ್ ಸಿ ಎಮ್ ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿಯೋದು. ಸೊ ನಮ್ಗೆ ಫಾರ್ಮುಲಾ ಗೊತ್ತಿರೋದೇನೋ ಎಲ್ ಇಂಟು ಹೆಚ್ ಇಂಟು ಎ ಇಂಟು ಬಿ ಅಂತ. ಕರೆಕ್ಟ್ ಅಲ್ಲ? ಎ ಇಂಟು ಬಿ ಎಲ್ಲಿ ಇದ್ಕೊಡಿ ಹೆಚ್ ವ್ಯಾಲ್ಯೂ ಏನೈತಿ ನಮಗೆ 5 ಐತಿ, ಎ ವ್ಯಾಲ್ಯೂ ಏನೈತಿ 3 ಐತಿ, ಮತ್ತು ಬಿ ವ್ಯಾಲ್ಯೂ ಏನೈತಿ 4 ಐತಿ. ಸೊ 5 15 15 4 60. ಸೊ ಎಲ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತದೆ 60. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸ್ನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ಏನಂತಂದರೆ ದ ಎಲ್ ಸಿ ಎಮ್ ಆಫ್ ದಿ ಟು ಪಾಸಿಟಿವ್ ಇಂಟಿಜರ್ಸ್ ಇಸ್ ಟ್ವೈಸ್ ದಿ ಲಾರ್ಜ್ ನಂಬರ್ ಅಂತ. ಅಂದರೆ ಒಂದು ಸಂಖ್ಯೆ ಎಲ್ ಸಿ ಎಮ್ ಏನಾಗುತ್ತೆ, ಎಲ್ ಸಿ ಎಮ್ ಎಂಬುದು ಅವುಗಳದ್ದು ಎರಡು ದೊಡ್ಡ ಸಂಖ್ಯೆ ಇರುತ್ತಲ್ಲ ಎ ಮತ್ತು ಬಿ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಗೆ ಏನಾಗಿದೆ ಟ್ವೈಸ್ ಆಗಿದೆ ಅಂತ. ಅಂದರೆ 2 ಇಂಟು ಬಿ ಅಂತ ಅನ್ಕೊಳ್ರಿ. ಸೊ ಎರಡು ಧನಾತ್ಮಕ ಪೂರ್ಣಾಂಕಗಳ ಎಲ್ ಸಿ ಎಮ್ ದೊಡ್ಡ ಸಂಖ್ಯೆ 2 ಪಟ್ಟು ಅಂತ. ಸೊ ನಮಗೇನಾಗಿದೆ ಅವುಗಳದ್ದು ಎಲ್ ಸಿ ಎಮ್ ಏನಾಗಿದೆ ಆ ದೊಡ್ಡ ಸಂಖ್ಯೆಗೆ 2 ಪಟ್ಟಾಗಿದೆ ಅಂತ. ಮತ್ತು ದ ಡಿಫರೆನ್ಸ್ ಆಫ್ ದ ಸ್ಮಾಲರ್ ನಂಬರ್ ಆ್ಯಂಡ್ ದ ಜಿ ಸಿ ಡಿ ಆಫ್ ದಿ ಟೂ ನಂಬರ್ಸ್. ಜಿ ಸಿ ಡಿ ಅಂದರೆ ನಾನು ನಿಮ್ಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಗ್ರೇಟೆಸ್ಟ್ ಕಾಮನ್ ಡಿವಿಷನ್ ಅಂತ. ಸೊ ಅದನ್ನೇನಂತಾರೆ ನಾವು ಇದನ್ನು ಎಚ್ ಸಿ ಎಫ್ ಅಂತ ಅಂತೀವಿ. ಕರೆಕ್ಟಲ್ಲ? ಸೊ ಏನಂದರೆ ಅದರಲ್ಲಿ ಸ್ಮಾಲರ್ ನಂಬರು ಮತ್ತು ಅವುಗಳದ್ದು ಎಚ್ ಸಿ ಎಫ್ ಡಿಫರೆನ್ಸ್ ವ್ಯಾಲ್ಯೂ ಎಷ್ಟಿದಾಗ ಎಷ್ಟು ಕೊಟ್ಟಿದ್ದಾರೆ ಅವರು 4 ಅಂತ ಕೊಟ್ಟಿದ್ದಾರೆ. ಕರೆಕ್ಟಲ್ಲ? ಆದ್ದರಿಂದ ನಮಗೆ ಎ ಮೈನಸ್ 4 ಇದ್ಕೊಂಡು ಏನಾಗುತ್ತೆ ಹೆಚ್ ಅಂತ ಆಗುತ್ತೆ. ಎ ಮೈನಸ್ 4 ಇದ್ಕೊಂಡು ಹೆಚ್ ಅಂತ. ಕರೆಕ್ಟಲ್ಲ? ಎ ಮೈನಸ್ 4 ಇದ್ಕೊಂಡು ಹೆಚ್. ಸೊ ಈ ಥರ ಕೊಟ್ಟ ಮೇಲೆ ನಮಗೆ ಕಾಮನ್ ಆಗಿ ಅದು ಇದು ಕೂಡ ನಮಗೆ ಈ ಕಾನ್ಸೆಪ್ಟ್ದಲ್ಲ, ಅದು ಪ್ರಿವಿಯಸ್ ಕಾನ್ಸೆಪ್ಟ್ ಇರೋವಂಥ ಒಂದು ಪ್ರಾಬ್ಲಮ್ಮು ಎಲ್ ಇಂಟು ಹೆಚ್ ಇಸ್ಕೊಲ್ ಟು ಎ ಇಂಟು ಬಿ ಅಂತ. ಸೊ ಅದರಿಂದ ಎಲ್ ವ್ಯಾಲ್ಯೂ ಏನೈತಿ 2b, ಹೆಚ್ ವ್ಯಾಲ್ಯೂ ಏನೈತಿ ಎ ಮೈನಸ್ 4 ಇಸ್ ಈಕ್ವಲ್ ಟು ಎ ಇಂಟು ಬಿ ಅಂತ. ಸೊ ನಮಗೆ ಇಲ್ಲಿ ಬಿ ಕ್ಯಾನ್ಸಲ್ ಆಗುತ್ತೆ. ನಮಗೆ ಉಳಿದಿರೋದೇನು 2a ಮೈನಸ್ 8 ಇಸ್ ಈಕ್ವಲ್ ಟು ಎ. ಸೊ ಇದನ್ನು ಕ್ಯಾಪಿಟಲ್ ಎ ಅಂತ ಬರ್ಕೊಂಡ್ಬಿಟ್ರೆ ಮತ್ತೆ ಆಮೇಲೆ ಕನ್ಫ್ಯೂಸ್ ಆಗುತ್ತೆ. ಒಂದು ನಿಮಿಷ, ಇದನ್ನು ಕ್ಯಾಪಿಟಲ್ ಎ ಬರೆದ್ಬಿಡ್ತೀವಿ, ಮತ್ತು ಸ್ಮಾಲ್ ಎ ಕ್ಯಾಪಿಟಲ್ ಎ ಅಂದರೆ ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತೀರಿ ಕೆಲವೊಬ್ರು. ಸೊ ಇದೇನಾಗುತ್ತೆ, ಇದು ಗುಣಾಕಾರ ಎ ಮೈನಸ್ 4. ಸೊ ಇದು ಕೂಡ ಎ ಮೈನಸ್ 2 ಇಂಟು ಎ ಮೈನಸ್ 8 ಅಂತ. ಆದ್ದರಿಂದ ನಮಗೇನಾಗುತ್ತೆ ಈ ಏನ ಈ ಕಡೆ ತೊಗೊಂಬರ್ರಿ 8ನ ಕಡೆ ತೊಗೊಂಬರ್ರಿ, ಅವಾಗ ಏನಾಗುತ್ತೆ ಎ ಇಸ್ ಈಕ್ವಲ್ ಟು 8 ಆಗುತ್ತೆ 8. ಸೊ ನಮಗೆ ಸ್ಮಾಲ್ ನಂಬರ್ ಯಾವುದು 8. ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅರ್ಥ ಇದಲ್ಲ. ಇನ್ ಕೇಸ್ ನಮಗೆ ಲಾರ್ಜ್ ನಂಬರ್ ಕೇಳಿದ್ರು ಅಂದರೆ ಅವಾಗೇನಾಗ್ತಿತ್ತು, ಸೊ ನಮಗೆ ಅವಳದ್ದು ಹೆಚ್ ಸಿ ಎಫ್ ಎಲ್ ಕಂಡುಹಿಡ್ಕೊಂಡು ಅದರಲ್ಲಿ ಗುಣಾಕಾರ ಮಾಡ್ಕೊಂಡು ಮಾಡಿದ್ರೆ ನಮಗೆ ಲಾರ್ಜ್ ನಂಬರ್ ಬರ್ತಿತ್ತು. ಕರೆಕ್ಟಲ್ಲ? ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸಿನ ಕಾನ್ಸೆಪ್ಟ್ ಆಗಿರುವಂಥದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೇನು ಡೌಟ್ ಅನಿಸಿದರೆ ಸೊ ನೀವು ಕಾಮೆಂಟ್ ಮಾಡಿ, ಬೇಕಿದ್ರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ಆ್ಯಂಡ್ ಮತ್ತು ಏನನ್ನ ನಿಮ್ಗೆ ಇವತ್ತಿನ ಕ್ಲಾಸ್ ಬಗ್ಗೆ ರಿವ್ಯೂ ಅಂದರೆ ಏನೇನು ಸಜೆಷನ್ಸ್ ಕೊಡೋಂಗಿದ್ರೆ, ಇನ್ ಕೇಸ್ ನಾವು ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಿತ್ತ, ಸೌಂಡ್ ಕ್ವಾಲಿಟಿ, ಟೀಚಿಂಗ್ ಏನೇನು ರಿಲೇಟೆಡ್ ಯಾವುದೇ ಆಗಿರ್ಬೋದು, ಕ್ವಶನ್ಸ್ ಪ್ಯಾಟರ್ನ್ ಆಗಿರ್ಬೋದು, ಏನೇ ಒಂದು ಕ್ವೆರೀಸ್ ರಿಲೇಟೆಡ್ ಏನೋ ರಿವ್ಯೂ ಕೂಡ ಇತ್ತು ಕೂಡ ನೀವು ಕಾಮೆಂಟ್ ಮಾಡ್ಬೋದು. ಸೊ ನಾವು ಇನ್ನಷ್ಟು ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಸೊ ಥ್ಯಾಂಕ್ ಯು ವೆರಿ ಒನ್. ಸೊ ಆ್ಯಂಡ್ ಸೊ ನಮ್ಮ PDF ಕ್ಲಾಸ್, ನಮ್ಮ ಇವತ್ತಿನ ಕ್ಲಾಸ್ನ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಅದನ್ನು ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು @learnmathswithRK ಅಂತ, @learnmathswithRK ಅಂತ. ಅದನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ಬೋದು. ಸೊ ನಿಮಗೆ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದ್ರಿಂದ ನಿಮಗೆ ಡೈಲಿ ಅಪ್ಡೇಟ್ಸ್ಗಳು ಬರ್ತಾವೆ. ಕ್ಲಾಸ್ ಶೆಡ್ಯೂಲ್ ಆಗಿರ್ಬೋದು, ಮತ್ತು ಯಾವುದೋ ಒಂದು ಕ್ಲಾಸ್ ನೋಟ್ಸ್ ಆಗಿರ್ಬೋದು, ಮತ್ತು ಯಾವುದೋ ಒಂದು ಎಕ್ಸಾಮ್ ಅಪ್ಡೇಟ್ಸ್ ಆಗಿರ್ಬೋದು. ಸೊ ಡೈಲಿ ನಿಮಗೆ ಅಪ್ಡೇಟ್ಗಳು ಸಿಗ್ತಿರ್ತಾವೆ. ಸೊ ಇಷ್ಟು ಹೇಳ್ತಾ ನಾವು ಇವತ್ತಿನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಸೊ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ.